ವೈಶ್ವಿಕ ಆಶಯ, ನಾಲ್ಕು ತಂತಿಯ ವೈಶ್ವಿಕ ಆಶಯ. ಇಂದ್ರಿಯವರ ನಾಲ್ಕು ತಂತಿ ಕಾವ್ಯ ಸಂಗ್ರಹಕ್ಕೆ ಜ್ಞಾನಪಡಿಸಬೇಕು 50ನೇ ವರ್ಷ. ಇನ್ನೊಂದರ ಮಜಾ ಅಂದರೆ ನಾಲ್ಕು ತಂತಿ ಪ್ರಿಂಟ್ ಆಗಿ ಈ ವರ್ಷ 60ನೇ ವರ್ಷ, ಅದರ ಷಷ್ಠತಿ. ಕೃತಿಯ ಮೊದಲ ಆವೃತ್ತಿಯ ಷಷ್ಠತಿ, ಕೃತಿ ಪ್ರಶಸ್ತಿಯ ಚಿನ್ನದ ಹಬ್ಬ. ಹಿಂಗೆರಡು ಕೂಡಿ ಬರ್ತಾರೆ. ಇಂದ್ರಿಯವರಿಗೆ ಇದ್ರೆ 50-60ಕ್ಕೆ ಮತ್ತೇನು ಅರ್ಥ ಹೇಳ್ತಿದ್ರು ನಮಗೂ ಗೊತ್ತಿಲ್ಲ, ಯಾಕಂದ್ರೆ ಅವರು ಅದರೊಳಗೆ ಇರ್ತಿದ್ರು. ಬೇಂದ್ರೆಯವರ ನಾಟಕಂತಿ ಬಗ್ಗೆ ಮಾತಾಡೋದು ಒಂದು ರೀತಿಯಿಂದ ಬಹಳ ಸುಲಭ, ಒಂದು ರೀತಿಯಿಂದ ಬಹಳ ಕಷ್ಟ. ಯಾಕಂದರೆ ಬೇಂದ್ರೆಯವರು ತಮ್ಮ ಕವಿತೆಗಳ ಬಗ್ಗೆ ಬಹುಶಃ ಕನ್ನಡದ ಕಾವ್ಯ ಚರಿತ್ರೆಯೊಳಗೆ ತಮ್ಮ ಕವಿತೆಗೆ ಕಾವ್ಯ ಸಂದರ್ಭವನ್ನು ಕೊಟ್ಟ ಒಬ್ಬನೇ ಒಬ್ಬ ಕವಿ ಅಂದರೆ ಬೇಂದ್ರೆ. ಯಾರು ತಮ್ಮ ಕಾವ್ಯಕ್ಕೆ ತಾವೇ ಕಾವ್ಯ ಸಂದರ್ಭಗಳನ್ನು ಯಾರು ಕೊಟ್ಟಿಲ್ಲ, ಅದು ಬೇಂದ್ರೆಯವರು ಕೊಟ್ಟರು. ಹೀಗಾಗಿ ಆ ಸಂದರ್ಭಗಳನ್ನು ಇಟ್ಕೊಂಡು ಒಂದಿಷ್ಟು ಆದರೆ ಇಲ್ಲೇ ನಮ್ಮ ಕನ್ನಡ ವಿಮರ್ಶಕರು ನಾಟಕದ ಬಗ್ಗೆ ಏನು ಬಹಳ ಮಾತಾಡಿಲ್ಲ, ಇನ್ಕ್ಲೂಡಿಂಗ್ ಕುಟ್ಯಾಮರು. ಒಂಥರ ಅವ್ರು ಯಾರ್ಯಾರು ಹೇಳಿದ್ದನ್ನು ಒಂದಿಷ್ಟು ಕೂಡಿಸ್ಕೊಂಡು ಏನಾದ್ರು ಮಾತಾಡಬೇಕು, ಬಹಳ ಸುಲಭ. ಆದರೆ ನಿಜವಾಗಿ ನೀವು ನಾಟಕದ ಒಳಗೆ ಭಕ್ತರ ಬಹಳ ಕಷ್ಟದ ಕಾವ್ಯ. ಅದು ಕಷ್ಟ ಯಾಕದ ಅನ್ನೋದು ಕೂಡ ಬಹಳ ದೊಡ್ಡ ಸೆಮಿನಾರ್ನ ವಿಷಯ, ಪ್ರಶ್ನೆ. ಅದಕ್ಕೆ ನಾನು ಇವತ್ತು ಏನು ಮಾಡಬೇಕು ಮಾಡೀನಿ ಅಂದರೆ, ನಾಟಕಕ್ಕೆ ಕಾವ್ಯದ ವೈಶ್ವಿಕ ಆಶಯ ಅಂತ. ಆ ವೈಶ್ವಿಕ ಆಶಯ ಅನ್ನೋದೇ ಒಂದು ಜಡವಾದ ಶಬ್ದ, ಭಯಂಕರ ವಿಸ್ತಾರವಾಗಿ ಬರ್ತದೆ, ಹೇಳೋದು ಕಷ್ಟ. ಅದಕ್ಕೆ ನಾಲ್ಕು ತಂತಿಯ ಅರ್ಥದ ನೆಲೆಗಳೊಳಗೆ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಅಂತ 3 ಹಂತ. ಅವರೆಲ್ಲ ಕವಿತೆಗೂ 3 ಹಂತಗಳವ. ನಾನು ಇವತ್ತು ನಾಲ್ಕು ತಂತಿಯ ಆದಿಭೌತಿಕ ಸ್ತರದ ಕೆಲವು ಮಾತುಗಳನ್ನು ಮಾತ್ರ ಆಡುತ್ತೀನಿ. ಯಾಕಂದ್ರೆ ಏನಾಗ್ಬಿಡ್ತದೆ, ಅವರು ಪಡೆದಂಥ ಆಧ್ಯಾತ್ಮಿಕ ಅನುಭವ ನಮಗಿಲ್ಲದೆ ಅವರ ಆಧ್ಯಾತ್ಮಿಕ ಕವಿತೆಗಳ ಆಧ್ಯಾತ್ಮಿಕತೆಯ ಒಳಗೆ ನಾವು ಹೊಕ್ಕರೆ ದಿಕ್ಕು ತಪ್ಪಿ ಬಿಡ್ತೀವಿ. ನಮ್ಗೆ ಏನು ಅರ್ಥನೇ ಆಗೋದಿಲ್ಲ. ಅವ್ರನ್ನೆಲ್ಲ ಯಾಕೆ ಉಪಗಳನ್ನು ಬಳಸ್ತಾರೆ, ಇದೆಲ್ಲ ಯಾಕೆ ಹೇಳಿಕತ್ತಾರೆ, ನಿಮಗೆ ತಿಳಿಯುವುದಿಲ್ಲ. ಅದಕ್ಕೆ ನಾವು ಯಾವ ಸ್ತರದೊಳಗೆ ಇದ್ದೀವಿ ಆ ಸ್ತರದೊಳಗೆ ಬೇಂದ್ರೆಯವರ ನಾಲ್ಕು ತಂತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋದು ಒಂದು ರೀತಿಯಿಂದ ಸರಿಯಾದ ಕ್ರಮ. ಮತ್ತೆ ವಿಷಯ ಅಂದರೆ ವೈಶ್ವಿಕ ನೆಲೆಗಳು ಅನ್ನೋ ಶಬ್ದದ ಅರ್ಥ ಏನು? ವಿಶ್ವಕ್ಕೆ ಸಮಾಂತರವಾಗಿ ಎಲ್ಲ ಜೀವಂತ ಪ್ರಾಣಿಗಳಿಗೂ ಲಾಗುವಾಗುವಂತಹ ವಿಷಯಗಳು ಇರ್ತಾವೇನು ಅಂತ. ನಾವೆಲ್ಲ ಹೇಳ್ತೀವಿ ಕಾಲ ಬದಲಿ ಆಗ್ತದೆ, ಅನೇಕ ಬದಲಾವಣೆಗಳಾಗ್ತವೆ. ಇಡೀ ಮನುಷ್ಯ ಕುಲಕ್ಕೆ ಎಂದೆಂದೂ ಬದಲಾವಣೆಯಾಗದ ವೈಶ್ವಿಕವಾದ ವಿಷಯಗಳು ಅಂತ ಇರ್ತಾವೇನು ಅಂತ ಮತ್ತೆ ಇರ್ತಾವೆ. ಎಲ್ಲಿರ್ತಾವಂದ್ರೆ ನಮ್ಮ ಯಾರ ಗಮನಕ್ಕೂ ಬಾರದೆ ಅವು ಜೀವಂತ ನಮ್ಮ ಒಳಗೆ ಇರ್ತಾವೆ. ವೇದವ್ಯಾಸರು 3ನೇ ಭಾಗವತದ 3ನೇ ಸ್ಕಂದದವರು ಮಾತಾಡ್ತಾರೆ. ಏನು ಅಂದರೆ, ಹುಟ್ಟಿದ ಎಲ್ಲ ಜೀವಿಗಳಿಗೆ 6 ಸ್ಥಿತಿಗಳು ಸತತ ಏಕಕಾಲಕ್ಕೆ ನಡೆದಿರ್ತಾವೆ. ಹುಟ್ಟುವುದು, ಇರುವುದು ಬೀಯಿಂಗ್, ಬೆಳೆಯುವುದು, ಬದಲಾಗುವುದು, ಮುಪ್ಪಾಗುವುದು, ಸಾಯುವುದು. ಈ 6 ಪ್ರಕ್ರಿಯೆಗಳು ಮನುಷ್ಯರಿಗಲ್ಲ, ಜೀವಂತವಿರುವ ಎಲ್ಲ ಪ್ರಾಣಿಗಳಲ್ಲೂ ನಡೆದಿರ್ತಾವ ಅಂತ ವೇದವ್ಯಾಸರು ಹೇಳ್ತಾರೆ. ಇದು ಕಮ್ಯುನಿಸ್ಟ್ಗೂ ಆಗುವುದೇ, ಸೋಷಲಿಸ್ಟ್ಗೂ ಆಗುವುದೇ, ಎಕ್ಸಿಸ್ಟೆನ್ಷಿಯಲಿಸ್ಟ್ಗೂ ಆಗುವುದೇ, ಅಬ್ಸರ್ಡಿಸ್ಟ್ಗೂ ಆಗುವುದೇ, ಅಧ್ಯಾತ್ಮಿಗೂ ಆಗುವುದೇ, ಬಡವನಿಗೂ ಆಗುವುದೇ, ಶ್ರೀಮಂತನಿಗೂ ಆಗುವುದೇ, ದಲಿತನಿಗೂ ಆಗುವುದೇ. ಇದನ್ನು ಬಿಟ್ಟು ಎಲ್ಲಿ ಹೋಗ್ತೀವಿ? ಈ ವೈಶ್ವಿಕ ನೆಲೆಗಳು ಅಂತ ಏನವ, ಇವುಗಳನ್ನು ಬೇಂದ್ರೆ ತಮ್ಮ ಪಾಯ ಮಾಡಿಕೊಳ್ತಾರೆ. ಇದರಿಂದ ಅವರ ಕಾವ್ಯಕ್ಕೆ ಒಂದು ವೈಶ್ವಿಕವಾದ ನೆಲೆ ಅದ. ಇಷ್ಟೇ ಹೇಳಿ ಮುಂದೆ ಹೋಗೋದು ಒಳ್ಳೆಯದು. ಯಾಕಂದ್ರೆ ವೈಶ್ವಿಕತೆಯನ್ನು ಹುಡುಕಾಟದ ಅದರ ವೈಶ್ವಿಕತೆ ಅನ್ನೋದು ಅನ್ನೋದೊಂದು ಸಿದ್ಧ ಮಾಡಲಿಕ್ಕೆ ಭಾಳ ಟೈಮ್ ತೊಗೊಂಡ್ರೆ, ಬೇಂದ್ರೆ ಕಾವ್ಯದಲ್ಲಿ ವೈಶ್ವಿಕತೆ ಹುಡುಕಲಿಕ್ಕೆ ಮತ್ತೆ ಭಾಳ ಟೈಮ್ ತೊಗೊಂಡ್ರೆ. ಬೇಂದ್ರೆಯವರ ಈ ನಾಲ್ಕು ತಂತಿಯೊಳಗೆ ಅವರೇನು ನಾನು, ನೀನು, ಆನು, ತಾನು ಅಂತ 4 ವಿಷಯಗಳನ್ನು ಹೇಳ್ತಾರೆ. ಬೇಂದ್ರೆಯವರ ತಲೆಯೊಳಗೆ ಈ 4ರ ಚೌಕಟ್ಟುಗಳು ಬಹಳವ. ಅದು ಚತುರ್ವೇದ ಪುರುಷಾರ್ಥಗಳು, ಚತುರ್ವರ್ಣಗಳು, ಆಶ್ರಮಗಳು, ಇನ್ನೂ 4ರ ಚೌಕಟ್ಟು ಬಹಳವ. ಅವರ ಯಾವ್ಯಾವ 4ರ ಚೌಕಟ್ಟುಗಳು ಅವ್ರ ತಲೆಯೊಳಗವ
ಅವನ್ನ ಬಿಡಿ ಬಿಡಿಯಾಗಿ ನೀವು ಈ ನಾನು ನೀನು ಅಂತ ಅಪ್ಲೈ ಮಾಡ್ಕೊಂಡು ಬಂದರೆ ಆ ಕವಿತೆಯ ಆ ಪರಿಕಲ್ಪನೆಯ ಅರ್ಥ ಬಗ್ಗೆ ಹಾಕೋದು ಅದು ಬಹಳ ವಿಸ್ತಾರವಾಗಿ ಬೆಳ್ಕೋದು. ಮರಾಠಿ ಒಳಗೆ ಅವ್ರದ್ದೊಂದು ಚಾರುತ್ವ ಅಂತ ಒಂದು ಲೇಖನ, ಬಹಳ ಅದ್ಭುತ ಲೇಖನ ಅದ. ಅದಕ್ಕೆ ನಾನು ಆಗಲೇ ಹೇಳಿದಂಗೆ ನಾನು ನೀನು ಆನು ತಾನುಗಳ ಮೂಲಕ ಬೇಂದ್ರೆ ಆದಿಭೌತಿಕವಾಗಿ ಏನನ್ನು ಹೇಳ್ತಾರೆ. ಈ ನನಗೇನು ಸಂಬಂಧವು? ನಾನು ನೀನು ಆನು ತಾನು ನನಗೇನು ಸಂಬಂಧ? ನಾನು ಸಾಮಾನ್ಯ ಮನುಷ್ಯ, ಬದುಕಿನ ಉಳಿದು ಅನ್ನ ಊಟ ಮಾಡಿ ಒಂದಿನ ಸತ್ತು ಹೋಗವ. ನನಗೇನು ಸಂಬಂಧವು? ಬೇಂದ್ರೆಯವರು 1944 ಅಲ್ಲಿ ರೈಲ್ವೆ ಸ್ಟೇಷನ್ ಹಿಂದೆ ನೀಲಾನಗರ ಆಗ್ತದೆ, ಅಲ್ಲಿ ಮನೆ ಬಾಡಿಗೆ ಹೇಳಿದ್ರು. ಅವ್ರ ಮನೆ ಬಾಡಿಗೆ ಏನ ಕಂಪೌಂಡ್ ಇತ್ತು. ಕಂಪೌಂಡ್ ಮಕ್ಕಳ ಬಹಳ ದೊಡ್ಡ ಒಬ್ಬ ಶ್ರೀಮಂತರು ಇತ್ತು, ಸುಮೇರ್ ಚಂದ್ರ ಜೈನ್ ಅಂತ. ಅವರು ದೊಡ್ಡ ಶ್ರೀಮಂತರು, ಜೈನರವರು. ಆದರೆ ಬಹಳ ದೊಡ್ಡ ಅಭ್ಯಾಸ ಮಾಡಿದವರು. ಜೈನ್ ಧರ್ಮದಲ್ಲಿ ಒಂದು ಪುಸ್ತಕ ಅದಾವ. ಬೇಂದ್ರೆ ಅವರಿಗೆ ಗೆಳತನ ಆಯಿತು, ಪರಿಚಯ ಆಯಿತು. ಬೇಂದ್ರೆ ಅವರಿಗೆ ಸುಮೇರ್ ಚಂದ್ರರು ದೊಡ್ಡ ಗುರು ಅಂತ ಗೊತ್ತಿತ್ತು. ಇಷ್ಟೇ ಅಲ್ಲ, 1950ರೊಳಗೆ ಸುಮೇರ್ ಚಂದ್ರ ಜೈನರು ತಾವು ರೊಕ್ಕ ಹಾಕಿ ಮರಾಠಿಯೊಳಗೆ ಜೈನ ಫಿಲಾಸಫಿಗೆ ಸಂಬಂಧಪಟ್ಟಂಥ ಒಂದು ಪತ್ರಿಕೆ ತೆಗೆದರು, ಸನ್ಮತಿ ಅಂತ. ಅದು ಇವು ಬರ್ತದೆ. ಅದು ಮೊದಲ ಸೊಲ್ಲಾಪುರದಿಂದ ಬರ್ತಿತ್ತು, ಮುಂದೆ ಅದು ಕೊಲ್ಲಾಪುರದಿಂದ ಬರ್ತಿತ್ತು. ಈಗ ಹಾಕಣಗಳಿಂದ ಒಂದು ಊರದು, ಕೊಲ್ಲಾಪುರ ಮತ್ತು ಮಿಡಲ್ ನಡುವ, ಅಲ್ಲಿಂದ ಒಂದು 8-10 ಕಿಲೋಮೀಟರ್ ಮೇಲೆ ಕುಂಭೋಜ್ ಅಂತ ಒಂದು ಊರದು, ಅಲ್ಲಿಂದ ಬರ್ತದೆ. ಈಗ ನನಗೂ ಬರ್ತದೆ. ಈಗ ಆ ಪತ್ರಿಕೆಗೆ ಬೇಂದ್ರೆ ಸುಮೇರ್ ಚಂದ್ರ ಏನು ಹೇಳಿದ್ರು, ನೋಡಪ್ಪ, ಪತ್ರಿಕೆಗೆ ಸಂಪಾದಕರು ಇಬ್ಬರು ಮೆನ್ಷನ್ ಭಿಸಿಕರ್ ಅಕೋಳೆಕರ್ ಅಂತ, ಅವರು ತಮ್ಮ ಕೆಲಸ ಮಾಡ್ತಾರೆ, ಕ್ಲರಿಕಲ್ ವರ್ಕ್ ಮಾಡ್ತಾರೆ. ಯಾವ ಲೇಖನ ಆ ಪತ್ರಿಕೆಗಳು ಇರಬೇಕು ಅನ್ನೋದು ನೀವು ಡಿಸೈಡ್ ಮಾಡಿ ಮಾಡಿದ್ರು. 1950 ಬೇಂದ್ರೆ ರಿಟೈರ್ ಆಗಿಂದ ಧಾರವಾಡ ಬರ್ತಾರೆ ಅವರು. ಮುಂದೆ 1957ರೊಳಗೆ ಆ ಸುಮೇರ್ ಚಂದ್ರ ಜೈನರಿಗೆ ಏನೋ ಒಂದು ಕೆಲಸ ಬಿಟ್ಟು ಹುಬ್ಬಳ್ಳಿಗೆ ಒಂದು 8 ದಿನ ಇರಬೇಕಾಗ್ತದೆ. ಪರಸ್ಪರ ಇರಬೇಕಾದ್ರೆ ಏನೋ ಜೈನರ ವ್ಯವಹಾರಗಳು ನೂರಾಡಿರ್ತಾವೆ. ಅವ್ರೊಂದು 10 ದಿನ ಹುಬ್ಳ್ಯಾಗ ಇರಬೇಕಾಗ್ತದೆ. ಮುಂಜಾನೆ ನಶಿಕ್ರೆ 7 ಗಂಟೆಗೆ ಕಾರ್ ತಗೊಂಡು ಬೇಂದ್ರೆ ಮನೆ ಬರೋರು ಸುಮೇರ್ ಚಂದ್ರ ಜೈನ್. 8, 9, 10 ತನಕ 3 ತಾಸು ಶಿಸ್ತು ಹಟ್ಟಿ ಹಿಡಿದು 10 ತನಕ ಹಿಂಗೆ 10 ದಿನ ಮಾಡ್ಯಾರ. ಈ 10 ದಿನ ಪ್ರತಿದಿನ ಅವ್ರು ಏನೇನು ಮಾತಾಡ್ಯಾರೆ, ಏನು ಹಟ್ಟಿ ಹಿಡ್ದಾರೆ, ಇದನ್ನ ಸನ್ಮತಿ ಒಳಗೆ ಸುಮೇರ್ ಚಂದ್ರ ಜೈನ್ ಲೇಖನಗಳನ್ನು ಮಾಡಿದ್ದಾರೆ. ಎಷ್ಟು ಅದ್ಭುತ ಲೇಖನಗಳು ಅವು. ಅವನ್ನ ಕನ್ನಡಕ್ಕೆ ಮಾಡೀನಿ, ಕನ್ನಡದಾಗ ಪ್ರಿಂಟ್ ಆಗ್ಯಾವ. ಬಂಧವಿರದೆ ಬಂಧುಗಳ ಪುಸ್ತಕ ನೀವು ಓದಿದ್ರೆ ಅದು ಸಿಗ್ತದೆ. ಅಂದ್ರೆ ನಾನು ನೀನು ಆನು ತಾನುಗಳ ಒಳಗಿನ ನಾನು ಅನ್ನುವ ಬಿಂದುವಿಗೆ ಬೇಂದ್ರೆಯವರು ಕೊಟ್ಟಷ್ಟು ಮಹತ್ವವನ್ನು, ಡಿಸ್ಕಷನ್ನು, ಡಿಸ್ಕೋರ್ಸು, ಜಗಳ ಮಾಡಿದಷ್ಟನ್ನು ನನಗೆ ಕಂಪೇರ್ ಮಾಡಿದ್ದು ಇಲ್ವೋ ಅಂತ ಅನಿಸುವಷ್ಟು ಮಟ್ಟಿಗೆ ನನಗೆ ಅದು ಇಷ್ಟ ಲೇಖನಗಳು ಓದಿದ್ದೆ. ನಾನು ಅನ್ನೋದು ಹೇಗಿದೆ, ಹೇಗೆ ಕೆಲಸ ಮಾಡ್ತದೆ ಅನ್ನೋದು ಹೇಳೋದು ಬೇರೆ. ನಾನು ಅನ್ನೋದನ್ನ ನನ್ನೊಳಗೆ ಒಂದು ಕಾನ್ಷಿಯಸ್ ಆಗಿ, ಕಾನ್ಸ್ಟೆಂಟ್ ಆಗಿ ಇಟ್ಟುಕೊಳ್ಳುವುದಕ್ಕೆ ಎಷ್ಟು ಕಷ್ಟದ ಅಂತ ಹೇಳಿದವರು ಬೇಂದ್ರೆ ಕೊಟ್ಟರೆ. ಒಂದು ದಿವಸ ಸುಮೇರ್ ಚಂದ್ರ ಜೈನರು ಬಂದ್ರಂತ. ಯಾ तुम्ही फार योग्य वेळेला आला आहे ಅಂತ ಬೇಂದ್ರೆ ಅಂದರು. ಅದಕ್ಕೆ ಸುಮೇರ್ ಚಂದ್ರ ಜೈನರು ಅವರು ಬಹಳ ಖಡಕ್ ಇದ್ರು. ಅವರು योग्य वेळेला काय, काल वेळ सदाकाल योग्यच असतात. आम्ही अयोग्य काम करून वेळेला अयोग्य समजतो ಅಂತ ಅಂದ್ರಂತ. ಅದಕ್ಕೆ ಬೇಂದ್ರೆ ಹೇಳಿದ್ರಂತೆ, जैन तुम्ही फार कर्कट झाला आहे, तुम्ही फार तर्कबद्धರಾಗಿರಿ. असू दे, तर्कटबद्ध होऊ दे, पण तर्क दुष्ट होऊ नका ಅಂತ ಬೇಂದ್ರೆ ಹೇಳಿದ್ರು. ಆಮೇಲೆ ಅಷ್ಟೊಂದು ಯಾರೋ ಒಬ್ಬರು ಬಂದು ಒಂದು ಚಹಾ ಕೊಡ್ತಾರೆ. ಅವ್ರಿಗೆ चहा ಮುಂಜಾನೆ ಮಾಡಿರ್ಬೇಕು. ಅವ್ರಿಗೆ मी तुम्हाला योग्य वेळेला आलं म्हणून कशाला सांगितलं हे तुम्हाला समजत असेल. आता चहा ತಯಾರಾಗಿತ್ತು, ನೀವು ಬರೋಬ್ಬರಿ ವೇಳೆಗೆ ಬಂದ್ರಿ ಅಂತೇಳಿ ಚಹಾ ಕೊಟ್ಟರಂತ. ಇಷ್ಟರ ಮೇಲಿಂದ ಮಾತಾಡ್ಕೊಂಡು ಹೋಗ್ಯಾರ. ಆ ದಿವಸ ಸುಮೇರ್ ಚಂದ್ರ ಜೈನರು ಎಷ್ಟು ಪ್ರಶ್ನೆ ಕೇಳ್ಯಾರ ಅವರಿಗೆ. ಹೊರಟ ಅಂದ್ರೆ ಜೈನರಿಗೆ ಏನು ಬೇಕಾಗಿತ್ತು, ಬೇಂದ್ರೆಯವ್ರು ಮಾತಾಡ್ಸ್ಬೇಕಾಗಿತ್ತು. ಯಾಕಂದ್ರೆ ಏನಾಗ್ತದೆ, ಬೇಂದ್ರೆಯವ್ರು ಹೇಳಿದ್ರು ಸರಿ ಅಂದ್ಬಿಟ್ರೆ ಮುಂದೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅವರನ್ನು ಎಷ್ಟು ಪ್ರಶ್ನೆ ಕೇಳ್ಯಾರ ಹೊರಟಾಗಿ. ಆವಾಗ ಬೇಂದ್ರೆ ಹೇಳ್ತಾರೆ, ಈ ನಾನು ಅನ್ನೋದನ್ನು ಒಪ್ಪದೇನೆ ನಿಮಗೇನು ಮಾಡಲಿಕ್ಕಾಗುವುದಿಲ್ಲ. ನಾನು ಇದ್ದೀನಿ, ಐ ಆಮ್ ಬೀಯಿಂಗ್, ಇದು ಬಹಳ ಮಾಹಿತಿ. ಶಾಸ್ತ್ರೀಯ ಬಗ್ಗೆ ಒಂದು ಮಾತು ಬೇಂದ್ರೆ ಹೇಳ್ತಾರೆ. ಏನು ಅಂದರೆ, ಅವ ಹುಚ್ಚಿದ್ದಾನ, ಬೀಯಿಂಗ್ ಇದು ನಥಿಂಗ್ನೆಸ್ಸಿನ ಒಂದು ಭಾಗ ಅಂತ ಅವ ಹೇಳ್ತಾನೆ. ಅವನ
ಬೀಯಿಂಗ್ ಆ್ಯಂಡ್ ನಥಿಂಗ್ನೆಸ್ ನನ್ನ ಟೇಬಲ್ ಮೇಲೆ 35 ವರ್ಷ ಹಂಗೆ ಇದೆ. ಒಂದು 2 ಪುಟ ಓದಲಿಕ್ಕೆ ನನಗೆ ಆಗಿಲ್ಲ, ಆಗೋದೇ ಇಲ್ಲ. ನಾ ಮ್ಯಾಟ್ರಿಕ್ ಆದ ಮನುಷ್ಯ, ನನಗೆ ಇಂಗ್ಲೀಷು ಬರೋದಿಲ್ಲ. 35 ವರ್ಷ ತಾನು ಪುಟದಾಗ ನನ್ನ ಟೇಬಲ್ ಮೇಲೆ ಅದ ಬೀಯಿಂಗ್ ಇನ್ ನಥಿಂಗ್ನೆಸ್ ಓದ್ಬಿಡ್ಕೆ. ಬೇಂದ್ರೆ ಹೇಳ್ತಾರೆ ಬೀಯಿಂಗ್ ಇದು ಶಾಸ್ತ್ರ ಹೇಳ್ತಾನೆ ನಥಿಂಗ್ನೆಸ್ಸಿನ ಒಂದು ಪಾರ್ಟ್ ಅಂತ. ಮೂರ್ಖಿದ್ದಾನವ, ನಥಿಂಗ್ನೆಸ್ ಅನ್ನೋದು ಬೀಯಿಂಗ್ನೆಸ್ಸಿನ ಒಂದು ಪಾರ್ಟ್. ಇದನ್ನು ನೀವು ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳಿ, ನಾನು ಇದ್ದೇನೆ ಅನ್ನುವ ಸೆನ್ಸ್ 24/7 ಇರಬೇಕು. ಹೆಂಗಿರಬೇಕು ಅಂದರೆ, ಬೆಳಿಗ್ಗೆ ನೀವು ನಿಮ್ಮ ಬ್ರಷ್ಗೆ ಟೂತ್ಪೇಸ್ಟ್ ಏನು ತಗೋತೀರಿ, ಅಲ್ಲಿಂದ ಹಿಡ್ಕೊಂಡು ರಾತ್ರಿ ಮಲ್ಕೊಳ್ಳುವವರೆಗೂ ನಾನು ಈಗ ಮಲ್ಕೊಳ್ತಾ ಇದ್ದೀನಿ, ನಾನು ಕಾಫಿ ಕುಡಿದೆ, ನಾನು ಸೆಮಿನಾರ್ನಲ್ಲಿ ಹೀಗೆ ಮಾತನಾಡಿದೆ, ಇಟ್ ಮಸ್ಟ್ ಬಿ ನೋಟೆಡ್. ಇದು ನಾನು ಅನ್ನುವ ಶಬ್ದದ ಬಗ್ಗೆ ಬೇಂದ್ರೆ ಕೂಡ ಕವಿಗೆ ನಾನು ಕವಿತೆಯನ್ನು ಬರೀತಾ ಇದ್ದೇನೆ ಅನ್ನುವಾಗಲೂ ಕೂಡ ನಾನು ಅನ್ನೋದು ಎತ್ತಿದೆ. ಈ ಎಕ್ಸಿಸ್ಟೆನ್ಸ್ ನಾನು ಅನ್ನೋದು ನೆನಪು ಇದೆ, ಯಾರಿಗೂ ಇರುವುದಿಲ್ಲ. ನಾವು ನಾನು ಅನ್ನೋದು ನೆನಪಿಲ್ಲದೆ ಬದುಕ್ತೀವಿ ಹೆಂಗೆ ಅಂತಂದ್ರೆ ಬೇಂದ್ರೆ ಹೇಳ್ತಾರೆ ಅದು ಚಟ ಆಗೈತೆ. ನಾವು ಬದುಕುವುದು ಚಟ ಆಗಿದೆ. ಮುಂಜಾನೆ ಮಾತಾಡ್ತೀವಿ, ಹತ್ತಿ ಹೊಡಿತೀವಿ, ಏನೋ ಫೋನ್ ಬರ್ತಾರೆ, ಮತ್ತೆ ಹೋಗ್ತೀವಿ, ಒಂದು ನೆನಪು ಆಯ್ತೀವಿ ಇಷ್ಟೇ. ನಾನು ಅನ್ನುವ ಎಕ್ಸಿಸ್ಟೆನ್ಸಿನ ಅರ್ಥ ನನಗೆ ಆಗದೇನೆ, ಅದರ ಕಾನ್ಷಿಯಸ್ 24 ತಾಸು ಜೀವಂತ ಇರದೇನೆ ನಾನು ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ, ಇರುವಿಕೆಗೂ ಅರ್ಥ ಇಲ್ಲ. ಇದು ನಾನು ಅನ್ನೋ ಶಬ್ದಕ್ಕೆ ಬೇಂದ್ರೆ ಸಮೇತಂತ ಜನರಿಗೆ ಅದು ಭಾಳ ಇದೆ. ಅಂದರೆ ನೀನು ಅನ್ನೋದಕ್ಕೆ ಏನರ್ಥ ಅಂದರೆ, ನಾನು ಅನ್ನೋದು ನನಗೆ ಗಟ್ಟಿಮುಟ್ಟಿಯಾಗಿ ಕುಳಿತಂದ್ರೆ ನೀನು ಅನ್ನೋದನ್ನು ಬಿಟ್ಟು ಬದುಕಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನಾನು ಹೆಂಡತಿ, ಮಕ್ಕಳು, ಸಂಸಾರ, ಅಣ್ಣ, ತಮ್ಮ, ಗಂಡ, ಹೆಂಡತಿ, ನನ್ನ ಆಫೀಸು, ನನ್ನ ಪ್ರೊಫೆಸರು, ಕಡೆಗೆ ನನಗೊಂದು ರವ ಬೇಕಾದ್ರೆ ವ್ಯಾಪಾರಿ ಕಡೆ ಹೋಗೋದು ರವ ಕೊಡೋಂತಾರೆ ಮಾತಾಡ್ಬೇಕಲ್ಲ. ನಾನು ನೀನು ಅನ್ನೋದನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀನು ಏನದು ಅಂದರೆ ಬೇಂದ್ರೆ ಹೇಳೋದು, ನಾನು ಅನ್ನೋದು ಗಟ್ಟಿ ಆದರೆ ನೀನು ಅನ್ನೋದು ನಾನಲ್ಲ ಅನ್ನೋದು ಗೊತ್ತಾಗ್ತದೆ. ಇಷ್ಟೇ. ನೀನು ಅನ್ನೋದನ್ನು ಯಾಕೆ ತಿಳ್ಕೋಬೇಕು ಅಂದರೆ, ಅಥವಾ ತಿಳಿಯೂ ಆಗ್ತದಂದ್ರೆ, ನಾನು ಅನ್ನೋದು ನನಗೆ ಗಟ್ಟಿ ಆದರೆ ನೀನು ಅನ್ನೋದು ನಾನಲ್ಲ ಅನ್ನೋದು ಗಟ್ಟಿ. ನೀನು ಅನ್ನೋದು ನಾನಲ್ಲ ಅನ್ನೋದು ಗಟ್ಟಿ ಆದರೆ ಸಮಾಜದ 108 ಹಿಂಸೆಗಳು ತಾನೇ ನಿಂದಿರ್ತಾವೆ. ಯಾಕಂದ್ರೆ ಅವರವ್ರ ಪಾಡಿಗಿರ್ತಾರಪ್ಪ, ಅವ ನಾನಲ್ಲ, ನನ್ನ ನಾನು ಬದುಕ್ತೀನಿ, ನನ್ನ ತಿಳಿದು ನಾನು ಬದುಕ್ತೀನಿ. ಇದು ನೀನು ಅನ್ನೋ, ನಾನು ಭಾಳ ಸ್ಪೀಡ್ ಪೋಸ್ಟ್ನಾಗಿ ಮಾತಾಡಲಿಕ್ಕತ್ತೀನಿ ನಾನು ನೀನು ಅನ್ನೋ ಬಗ್ಗೆ. ಯಾಕಂದ್ರೆ ನಾನು ಅನ್ನೋದ್ರ ಬಗ್ಗೆ ಬೇಂದ್ರೆ ಅವರ ಬಗ್ಗೆ ಭಾಳ ವಿಚಾರಗಳು ಇನ್ನು ಮುಂದೆ. ಆದರೆ ನೀನು ಅಂದರೆ ನಾನಲ್ಲ, ಇದು ನೀನು ಅನ್ನುವುದರ ಬಗೆಗಿನ ನಾನು ಅನ್ನೋದರ ಪಡೆಯುವ ತಿಳುವಳಿಕೆ. ಇದಿಷ್ಟೇ ಆದ್ರೆ ಮುಗಿದಿಲ್ಲ. ಯಾಕಂದ್ರೆ ಜಗತ್ತಿನೊಳಗೆ ನಾನು ನೀನು ಇಬ್ಬರೇ ಇಲ್ಲ. ನಿಸರ್ಗದ, ಬಳ್ಳಿಗಳವ, ಕಡಲದ, ಗಿಡಮರಗಳವ, ಸಮಾಜದ, ಸಂಸ್ಕೃತಿಯದ, ಏನೇನೋ ಹುಟ್ಟಿನಿಂದ ಸಾಯುವ ತನಕ ಸಾವಿರಾರು ಜಗತ್ತವರ ಮುಂದೆ ಸಂಬಂಧಪಟ್ಟದ್ದು ಹೋಗ, ಸಂಬಂಧಪಟ್ಟದ್ದು ಹೋಗ. ಬಟ್ ಈ ಆನು ಅನ್ನುವ ಬೇಂದ್ರೆ ಏನು ಹೇಳ್ತಾರಂದ್ರೆ, ನನಗೆ ಸಂಬಂಧಪಡದೇ ಇದ್ರೂ ಕೂಡ ಅವರ ಹೆಪಾಲಜಿ ಇದು ಕನ್ಸೆಪ್ಟ್, ನನಗೆ ಸಂಬಂಧವಿಲ್ಲದ ಏನೇನೋ ಏನದ ಜಗತ್ತಿನೊಳಗೆ ಅದು ಎಲ್ಲರೂ ನನ್ನ ಮೇಲೆ ಪರಿಣಾಮ ಬೀರುತ್ತೆ. ಪರಿಣಾಮ ಬೀರದೇ ಇರಬೇಕಾಗುವುದಿಲ್ಲ. ಏನು ಪರಿಣಾಮ ಬೀರಿತು, ಯಾವುದರಿಂದ ಪರಿಣಾಮ ಆಯಿತು ನಮಗೆ ತಿಳಿಯುವುದಿಲ್ಲ. ಹೀಗಾಗಿ ಆನು ಅನ್ನೋದರ ಬಗೆಗಿನ ನನ್ನ ಮತ್ತು ನಿನ್ನ, ನಾನು ಮತ್ತು ನೀನುಗಳ ಸಂಬಂಧ ಹೇಗಿರಬೇಕು ಅಂದರೆ, ಅದು ಸಹನಶೀಲತೆಯನ್ನು ಬಿಟ್ಟರೆ ಏನೂ ಮಾಡಲಿಕ್ಕಾಗುವುದಿಲ್ಲ. ಆನುವಿನ ಆಕ್ರಮಣಗಳ, ಹಿಂಸೆಗಳ, ಕ್ರೌರ್ಯಗಳ ಇದರಿಂದ ಒಂದು ಸಮಾಜ ಸುವ್ಯವಸ್ಥಿತವಾಗಿ ಹೋಗಬೇಕಾದ್ರೆ, ಇದರೊಳಗೂ ಸುವ್ಯವಸ್ಥಿತವಾಗಿ ಹೋಗಬೇಕಾದ್ರೆ ನಾನು ನನಗೆ ಖಾತ್ರಿ ಇರಬೇಕು, ನೀನು ನಿನಗೆ ಖಾತ್ರಿ ಇರಬೇಕು, ನಾನು ನೀನಲ್ಲ ಅನ್ನೋದು ಎತ್ತ. ಇದು ಆನುವಿನ ಬಗ್ಗೆ ಬೇಂದ್ರೆ ಹೇಳುವ ಎತ್ತ. ಅಡಿಗರ ವ್ಯಕ್ತ ಮಧ್ಯಕ್ಕೆ ಬಂದು ನುಡಿಯುವ ಶಬರಿ ನೆನಪ. ಆನು ಅನ್ನೋದೇ ವ್ಯಕ್ತ ಮಧ್ಯ. ಹೀಗಾಗಿ ವ್ಯಕ್ತ ಮಧ್ಯ ಖರೆ ವ್ಯಕ್ತದ, ಅದು ನಮ್ಮ ಇಡೀ ಲೈಫಿನ ಸುತ್ತಲೂ ಅದ. ಬಟ್ ನಾವೇನು ಮಾಡ್ಲಿಕ್ಕಾಗುದಿಲ್ಲ. ಆಕ್ಸಿಡೆಂಟ್ ಆಯ್ತು ಅಂದ್ರೆ ಒಂದು ಹೆಣ ಬಿದ್ದಿರ್ತದ, ಒಂದು ಗಾಡಿ ನಿಂತಿರ್ತದ, 10 ಮಂದಿ ಕೂಡಿರ್ತಾರೆ, 1000 ಥರ ಮಾತಾಡ್ತಾರೆ. ಇಲ್ರಿ ಅವ ಎಡಕ್ಕೆ ಬರ್ಬೇಕಾಗಿತ್ತು, ಸ್ವಲ್ಪ ಕಡೆ ಬಲಕ್ಕೆ ಹೋಗ್ಬೇಕಾಗಿತ್ತು ಅಂತಾರೆ. ಯಾರೋ ಅಂತಾರೆ ರೋಡ ಸುಮಾರು 2 ಸುಳ್ಳು ಮಕ್ಕಳು ರೊಕ್ಕ ತಿಂದು ಹಾಕ್ಯಾರ ಅಂತಾರೆ. ಅಂದ್ರೆ ಆನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಹೋಗೋದು ಅರ್ಥ ಇಲ್ಲದು.
ಯಾಕಂದ್ರೆ ಅದು ಆಗುವುದಿಲ್ಲ ಅರ್ಥ, ನೀವು ಮಾಡ್ಕೊಂಡು ಅರ್ಥ ನಿಮ್ದಿರ್ತದೆ ಅಷ್ಟೇ. ಅದಕ್ಕೆ ಆನು ಅನ್ನುವ ಶಕ್ತಿಯ ಬಗೆಗೆ ಬೇಂದ್ರೆ ಹೇಳುವ ಒಟ್ಟಾರೆಯ ಒಂದು ಅಭಿನಿವೇಶ ಏನು ಅಂದರೆ, ಆನುವಿನ ಅಧೀನರಾಗಿರ್ತೀವಿ, ಆದರೆ ಆನುವಿನ ಅಧೀನತೆ ನಮ್ಮ ಮೇಲೆ ಮಾಡುವ ದಬ್ಬಾಳಿಕೆ ಅಕ್ರಮಗಳನ್ನು ಸಹಿಸಲಿಕ್ಕೆ ನಾನು ಅನ್ನುವ ನನ್ನ ಎತ್ತರ, ನೀನು ನಾನಲ್ಲ ಅನ್ನುವ ಎತ್ತರ ಇರಬೇಕು. ಇದು ಹೆಚ್ಚು ಸಹನಶೀಲರನ್ನಾಗಿ ಮಾಡಿ. ಇನ್ನು ತಾನು ಅನ್ನೋದನ್ನ ಏನು ಹೇಳ್ತದೆ ಅಂದರೆ, ನಾನು ನೀನು ಆನು, ಈ ಇಡೀ ಒಂದು ಚೌಕಟ್ಟು, ಆ ಚೌಕಟ್ಟನ್ನ ಒಂದು ವ್ಯವಸ್ಥಿತವಾದ ರೀತಿಯೊಳಗೆ ತಾನು ಅನ್ನುವ ಈ ಮೂರು ಅಲ್ಲದ ಒಂದು ಶಕ್ತಿ ನಡೆಸ್ತದೆ ಅಂತ. ಅದು ಹೆಂಗೆ? ಅದು ಅವ್ಯಕ್ತ ಮಧ್ಯ, ವ್ಯಕ್ತ ಮಧ್ಯ ಅಲ್ಲ. ತಾನು ಅನ್ನೋದು ನಮ್ಗೆ ಕಾಣಿಸೋದಿಲ್ಲ, ಆದರೆ ಈ ಮೂರರ ವ್ಯವಸ್ಥೆಯನ್ನು ಅದೇ ಮಾಡ್ತಿರ್ತದೆ. ಹೀಗಾಗಿ ನಾನು ನೀನು ಆನುಗಳ ನಡುವಿನ ಸಮಸ್ಯೆಗಳಿಗೆ ನಾನು ನೀನು ಆನುಗಳ ಸಮಸ್ಯೆಯ ಒಳಗೇನೆ ಉತ್ತರ ಹುಡುಕೋದಕ್ಕಿಂತ ತಾನು ಅನ್ನೋದರ ಒಂದೇನು ಶೆಡ್ಯೂಲ್ಡ್ ಪ್ರೋಗ್ರಾಮ್ ಇದೆ. ರುದ್ರವಿಲಾಸದ ಪರಿಯೇ ಬೇರೆ ಶಿವಕರುಣೆಯು ಹಿರಿದು, ರುದ್ರವಿಲಾಸ ಕೂಡ ಶಿವಕರುಣೆಯ ಶೆಡ್ಯೂಲ್ಡ್ ಪ್ರೋಗ್ರಾಮ್ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ತಾನು ಬೇಕು. ಇದನ್ನ ಬೇಂದ್ರೆಯವರು ಹೇಳ್ತಾರೆ. ನಾನು ನೀನು ಆನು ತಾನುಗಳ ಅರ್ಥವನ್ನು ಬಹಳ ಸ್ಪೀಡಿ ಡಿಸ್ಪೋಸಲ್ ಆಗಿ ಹೇಳಿದ್ದಾರೆ. ಯಾಕಂದ್ರೆ ಇದರ ಹಿಂದೆ ಬಹಳ ವಿಸ್ತಾರವಾದ ಅವರ ತಾತ್ವಿಕತೆ ಇದೆ. ಹೀಗಾತಂದ್ರೆ ಈ ನಾನು ನೀನು ಆನು ತಾನುಗಳ ಈ ಒಂದು ವ್ಯವಸ್ಥೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆಗುವುದರಿಂದ ಅನುಕೂಲ ಏನಾಗ್ತದೆ ಅಂದ್ರೆ, ಸಮಾಜದೊಳಗೆ ಹಿಂಸೆಗಳು ಕಡಿಮೆ ಆಗ್ತಾವೆ, ಕ್ರೌರ್ಯಗಳು ಕಡಿಮೆ ಆಗ್ತಾವೆ, ಇದು ಬೇಂದ್ರೆಯವರ ಪರಿಕಲ್ಪನೆ. ದಬ್ಬಾಳಿಕೆಗಳು ಕಡಿಮೆ ಆಗ್ತಾವೆ. ಅಥವಾ ಇವತ್ತೇನೇನು ಈ ಹಿಂಸೆ ಆಗ್ಲಿಕ್ಕೆ ಇದೆ, ಇದಕ್ಕೆಲ್ಲ ಮೂಲ ಕಾರಣ ನಾನು ಬ್ಯಾಲೆನ್ಸ್ ಇರಲಿಲ್ಲ, ನೀನು ಬ್ಯಾಲೆನ್ಸ್ ಇರಲಿಲ್ಲ. ಆನುವಿನ ಬಗೆಗೆ ನಾನು ನನ್ನ ಎತ್ತರ ಇಲ್ಲದೆ, ನೀನು ನಿನ್ನ ಎತ್ತರ ಇಲ್ಲದೆ ತಪ್ಪಾಗಿ ವರ್ತಿಸ್ತಾ ಇರೋದರಿಂದ ಅದು ಒಂದು ರೀತಿಯ ಶೋಭೆಯನ್ನು ಉಂಟು ಮಾಡಿಕತ್ತಿದೆ. ಇದು ಒಂದು ಹಾಗೆ. ಇದರ ಮುಂದಿನ ಒಂದು ತಿಳುವಳಿಕೆ ಬೇಂದ್ರೆಯವರಿಗೆ ಏನು ಅಂದ್ರೆ, ಯಾವುದು ಆಗಬಾರದು ಅಂತ ಈ ಸಮಾಜದೊಳಗೆ ಜೀವನದೊಳಗೆ ನಾವು ಬಯಸ್ತೀವಿ, ನಮಗದು ಆಗಬಾರದು, ಅದು ತಾನುವಿನ ದೃಷ್ಟಿಯಿಂದ ಅದು ಆಗಬೇಕಾಗ. ಯಾಕಂದ್ರೆ ಅದು ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಶೆಡ್ಯೂಲ್ಡ್ ಪ್ರೋಗ್ರಾಮ್. ಆ ಪ್ರೋಗ್ರಾಮಿನ ಉದ್ದೇಶ ಏನು, ಅರ್ಥ ಏನು ನಮಗೆ ಗೊತ್ತಿಲ್ಲ ಅಷ್ಟೇ. ನನಗೆ ದುಃಖ ಬಂದರೆ ದುಃಖದ ಮೂಲಕನೇ ನನ್ನಲ್ಲಿ ಚಿಗುರಬೇಕಾದ ಸಾವಿರಾರು ಅರಿವುಗಳಿರ್ತಾವ ಅನ್ನೋ ಅರಿವನ್ನು ದುಃಖದ ಸಮಯದಲ್ಲಿಯೂ ಇಟ್ಟುಕೊಳ್ಳುವ ಯೋಗ್ಯತೆ ನಮಗಿರುವುದೇ ಇಲ್ಲ. ನನಗೆ ಅವ್ರು ದುಃಖ ಕೊಟ್ಟು ಅವ ಅನ್ಯಾಯ ಮಾಡಿದ, ಅವ ಬದಮಾಯಿಸಿದ್ದಾನ, ಅವನಿಂದ ನಾನು ಹಾಳಾದೆ, ಇಷ್ಟೇ ಮಾತಾಡ್ತೀವಿ ನಾವು. ಆದರೆ ನಮಗಾಗುವ ಎಲ್ಲ ಆಗಬಾರದ್ದು ಅಂತ ನಾವೇನು ಲಿಸ್ಟ್ ಔಟ್ ಮಾಡ್ತೀವಿ, ಅದೆಲ್ಲ ತಾನುವಿನ ದೃಷ್ಟಿಯಲ್ಲೇ ಆಗಬೇಕಾದದ್ದೇ ಆಗಿರುತ್ತೆ. ಇದಕ್ಕೆ ಆಧುನಿಕ ಚಿಂತನೆಯೊಳಗೆ ಬಹಳ ವಿರೋಧಗಳು ಅನ್ನೋದನ್ನು ಹೇಳಬಹುದು. ಇಷ್ಟೆಲ್ಲ ಮಾತಾಡುವಾಗ ಬೇಂದ್ರೆಯವರು ಇವರ ವಿಶ್ವ ಅನ್ನೋ ಪರಿಕಲ್ಪನೆ ಏನಿದೆ, ಇದು ಬಹಳ ದೊಡ್ಡದು. ಅಂದರೆ ವಿಶ್ವ ಅಂದ್ರೆ ನಾವು ಯಾವುದನ್ನು ಇವತ್ತು ಗ್ಲೋಬಲ್ ಅಂತ ಕರಿತೀವಿ, ಅದು ಗ್ಲೋಬಲ್ ಪರಿಕಲ್ಪನೆ ಬೇಂದ್ರೆಯವರಲ್ಲ. ಆದರೆ ಗ್ಲೋಬಲ್ ಅನ್ನೋ ಶಬ್ದವನ್ನು ಬಳಸ್ಯಾರ 1963 ಕೌಶಿಕ್ ವ್ಯಾಖ್ಯಾನಮಾಲದೊಳಗೆ ಸಂತ ಮಹಂತ ಪೂರ್ಣಶಂಕು ವಿಠಲ್ ಅಂತ ಒಂದು ಉಪನ್ಯಾಸ ಬರ್ತದೆ ಪುಸ್ತಕ, ಅದರೊಳಗೆ ಗ್ಲೋಬಲ್ ಅನ್ನೋ ಶಬ್ದವನ್ನು ಬಳಸ್ಯಾರ. ಆದರೆ ಅವರ ಗ್ಲೋಬ್ ನಾವು ಇವತ್ತು ಯಾವುದನ್ನ ಗ್ಲೋಬಲ್ ಅಂತೀವಿ ಆ ಗ್ಲೋಬಲ್ ಅಲ್ಲ. ಅದು ಏನದಂದ್ರೆ 4 ಯುಗಗಳ ಚೌಕಟ್ಟನ್ನ ಒಂದು ಗ್ಲೋಬ್ ಅಂತ ಹೇಳಿದ್ದಾರೆ, 4 ಯುಗಗಳ ಕಾಲವನ್ನ ಕಾಲ ಅಂತ ಹೇಳಿದ್ದಾರೆ. ಅಂದ್ರೆ ಭಾಗವತ 3ನೇ ಸ್ಕಂದದೊಳಗೆ ಬರುವ ಭೂಗೋಳ ವಿಸ್ತಾರ ಅಂತ ಬರ್ತದೆ, ಸೃಷ್ಟಿ ಪ್ರಕರಣ ಅವೆಲ್ಲ ಬರ್ತಾವೆ. ಅವೆಲ್ಲ ಅದೆಲ್ಲ ಸಂಸ್ಕೃತ ನಮಗೆಲ್ಲ ಎಲ್ಲಿ ಓದೋದಾಗ್ತದೆ ಅಂದ್ರೆ ಬಹಳ ಸರಳ ಹೇಳ್ಬೇಕಂದ್ರೆ, ಅನಂತಾದ್ರೀಶ್ವರ ಬರೆದ ವೆಂಕಟೇಶ್ ಪಾಠದೊಳಗೆ 6ನೇ ಅಧ್ಯಾಯದೊಳಗೆ ಆ ಕೊಡಮಂಜಿ ಬಾಯಿ ಕಡೆಯಿಂದ ಕೊಡಮಂಜಿಯಿಂದ ಆಕೆ ಧರಣಿ ದೇವಿಗೆ ಅನಂತಾದ್ರೀಶರು ಭೂಗೋಳ ಹೆಂಗೆ ಸೃಷ್ಟಿ ಆದವು, ಅದು ಏನೇನದ ವಿಸ್ತಾರ, ಅದೆಲ್ಲ ಭೂಗೋಳ ವಿಸ್ತಾರ ಅಂತಾನೆ ಒಂದು ಬಹಳ ದೊಡ್ಡ ಒಂದು 5-6 ಪುಟದ ವಿವರಗಳನ್ನು ಒಂದು ಕಾವ್ಯಾತ್ಮಕವಾಗಿ ಕೊಟ್ಟ. ಅದನ್ನು ಓದಿದ್ರು ಗೊತ್ತಾಗ್ತದೆ. ಬೇಂದ್ರೆ ಅವರ ವೈಶ್ವಿಕತೆ ಅನಂತಾದ್ರೀಶರ 6ನೇ ಅಧ್ಯಾಯದ ಭೂಗೋಳ ವಿಸ್ತಾರದ ವಿಶ್ವವೇ ಹೊರತು ನಮ್ಮ ತಿರುಗಮುರಿಗೆ 4 ಫ್ಲೈಟ್ನೊಳಗೆ ಏರ್ಪೋರ್ಟಿಗೆ ಹೋಗಿ 4 ವಿಮಾನ ಹತ್ತಿ 10 ದೇಶಕ್ಕೆ ಹೋಗಿ ಬಂದು 4 ಜಗತ್ತನ್ನು ಸುತ್ತಾಡಿದೆ ಅನ್ನೋ ಮಾತಲ್ಲ. ಅದಕ್ಕೆ
ಮುಖ್ಯವನ್ನು ಏನಾಗ್ಬಿಡ್ತದೆ, ಬೇಂದ್ರೆ ಅವರಿಗೆ 4 ಯುಗಗಳು ಕೂಡ ತಮ್ಮ ಲೆಕ್ಕಕ್ಕೆ ತಗೊಂಡ್ಬಿಟ್ಟಿರ್ತಾರೆ ಅವರು. ಹೀಗಾಗಿ ಮುಂದೊಂದು ದಿನ ಒಳ್ಳೆ ದಿನ ಬರುವುದದ, ಬಹಳ ಅದ್ಭುತವಾದ ಒಂದು ಕಾಲ ಬರುವುದದ, ಹಿಂಗೆಲ್ಲ ಮಾತಾಡಿದಾಗ ಏನು ಬೇಂದ್ರೆ ಅವರಿಗೆ ವಾಸ್ತವನೇ ಅರ್ಥ ಆಗ್ತಾ ಇಲ್ಲ, ಏನು ನೋಡ್ತಾ ಇಲ್ಲ, ದಿನಕ್ಕೆ ದಿನ ಸಾಯ್ಲಿಕ್ಕತ್ತೀವಿ, ದುಷ್ಟ ಸುಳ್ಳು ಮಕ್ಕಳು ಸರ್ಕಾರ ಆಳ್ಲಿಕ್ಕೆ ಬರ್ಲಿಕ್ಕತ್ತಾರೆ, ಒಬ್ಬೊಬ್ಬರ ಕಡೆ 1000 ಕೋಟಿ 2000 ಕೋಟಿ ಆಸ್ತಿ ಅದ ಅಂತ ಹೇಳ್ತಾರೆ, ಇಲ್ಲಿ ಬಡವರು ಸಾಯ್ಲಿಕ್ಕತ್ತಾರೆ, ಶೋಷಣೆ ನಡೆದದ. ಇದೆಲ್ಲ ಬೇಂದ್ರೆ ಅವ್ರ ಲೆಕ್ಕಕ್ಕೆ ಬರಲಿಲ್ಲ ಏನು ಅಂತಂದ್ರೆ, ಬೇಂದ್ರೆಯವರ ಕಾಲದ ಗಣನೆ ಬೇರೆ ಇದೆ. ಅವ್ರೇನು ಹೇಳ್ತಾರೆ, ಇದೆಲ್ಲ ಕಲಿಯುಗದ ಪಾರ್ಟಿ, ಕಲಿಯುಗ ಮುಗದ ಮೇಲೆ ಬರುವಂತಹ ಕೃತಯುಗ ಏನದ ಅದು ಅದ್ಭುತವಾದದ್ದು ಇರ್ತದೆ. ಬೇಂದ್ರೆಯವರ ಕಾಲದ ವಿಸ್ತಾರದ ಕಲ್ಪನೆಯೊಳಗ ಮುಂದಿನ ಒಳ್ಳೆ ದಿನಾನೇ ಬರ್ತದೆ. ಅದು ಯಾಕಂದ್ರೆ ಕಲಿಯುಗ ಮುಗಿದ ಮೇಲೆ ಕೃತಯುಗ ಬರ್ತದೆ ಅನ್ನೋದು ನಂಬಿಕೆ ಅದ, ಅವರಿಗೆ ಪೌರಾಣಿಕವಾದ ನಂಬಿಕೆ ಅದ, ವೇದೋಪನಿಷತ್ತಿನ ನಂಬಿಕೆ ಅದ. ಆದ್ರೆ ಅಲ್ಲಿ ತನಕ ನಾವು ತಳೆಯಬೇಕಾದ ಸಾವಿರಾರು ಜನ್ಮದೊಳಗೆ ನಾವು ಅನುಭವಿಸಬೇಕಾದ ದುಃಖಗಳವಲ್ಲ, ಕಷ್ಟಗಳವಲ್ಲ. ಇದಕ್ಕೇನು ಬೇಂದ್ರೆಯವರ ಉತ್ತರ? ಇದೇ ನೀವು ಸುಮ್ಮನೆ ಅನುಭವಿಸ್ಕೊಂಡು ಹೋಗ್ರಿ ಅಂತಾರೋ, ಇದಕ್ಕೇನು ಸಾಮಾಜಿಕ ಒಂದು ವ್ಯವಸ್ಥೆ ಮಾಡ್ರಿ, ರಾಜಕೀಯ ವ್ಯವಸ್ಥೆ ಮಾಡ್ರಿ, ಅಥವಾ ಇದಕ್ಕೊಂದು ಏನಾದರೂ ಸಂಘಟನೆ ಮಾಡ್ರಿ, ಚಳವಳಿ ಮಾಡ್ರಿ, ಬಂಡಾಯ ಮಾಡ್ರಿ ಅಂತ ಹೋಗ್ತಾರೋ ಅಂತ ಕೇಳಿದ್ರೆ, ಬೇಂದ್ರೆಯವರ ತಾತ್ವಿಕತೆಯೊಳಗೆ ಕಾಲದ ವಿಸ್ತಾರವನ್ನ ಬಹಳ ಮಾಡಿಕೊಂಡದ್ರಿಂದ ಅವರು ಮುಂದೊಂದಿನ ಒಳ್ಳೆ ದಿನಾನೇ ಬರ್ತದೆ, ಅದು ತಾನುವಿನಿಂದ ಬರ್ತದೆ. ಆನುವಿನಿಂದ ಆದದ್ದು ಅಂತ ನಾವೇನು ಇವತ್ತು ತಿಳ್ಕೊತೀವಿ, ಅದು ನಾನು ನನ್ನ ಬಗ್ಗೆ ಇಟ್ಟುಕೊಳ್ಳದ ಎತ್ತರ, ಇದರಿಂದಾಗಿ ನೀನು ಅನ್ನೋದರ ಬಗ್ಗೆ ನನಗೆ ಹುಟ್ಟಿದ ತಪ್ಪು ಕಲ್ಪನೆ, ಇವುಗಳಿಂದ ಹುಟ್ಟಿದ್ದು ಅನ್ನುವ ಒಂದು ನಂಬಿಕೆಯನ್ನು ಬೇರ್ಬೇಕಾಗ್ತದೆ. ಆದರೆ ಈ ಮಾತನ್ನ ಈ ಕಾಲದ ಹೊಸ ಚಿಂತನ ವಿಚಾರಕಾರಿಗೆ ಖಡಗ್ನೆ ಒಪ್ಪುವಂತ ಮಾತಾಡ. ಮುಖ್ಯವಾಗಿ ಬೇಂದ್ರೆಯವರ ಕಾವ್ಯದ ಮೂಲದಲ್ಲಿರುವಂತಹದ್ದು ಆಸ್ತಿಕತೆ. ಈ ಆಸ್ತಿಕತೆಯ ಪರಿಕಲ್ಪನೆಗಳು ಭಿನ್ನ ಯಾವ, ಆಸ್ತಿಕತೆಯ ಬಗೆಗೇನೆ ಬಹಳಷ್ಟು ವಿರೋಧಗಳು ಇರುತ್ತೆ. ಆ ಪ್ರಶ್ನೆ ಬೇರೆ. ಆದರೆ ಬೇಂದ್ರೆಯವರ ಒಟ್ಟು ಆಸ್ತಿಕತೆಯ ಪರಿಕಲ್ಪನೆ ಹಿಂದನೇ ನಾನು ನೀನು ಅನ್ನುವಂಗಳ ಒಂದು ತಿಳ್ಕೊಳ್ತಾರೆ. ಇಷ್ಟಾಗಿಯೂ ಕೂಡ ಬೇಂದ್ರೆ ಒಬ್ಬ ಕವಿ ಬದುಕ್ತಾನಂದ್ರೆ ಅವನಿಗೂ ಸಹಿತ ದೇಹ ಅದ, ಮನಸ್ಸದ, ಬುದ್ಧಿ ಅದ, ಅವ್ನು ಸ್ವಲ್ಪ ಮಂದಿದ್ದಾರೆ. ಅಂದ್ರೆ ಇಹಕ್ಕೆ ಸಂಬಂಧಪಟ್ಟ ವಿಷಯ ಏನೂ ಸಂಬಂಧ ಇಲ್ಲ, ಆಕಾಶವು ಬದುಕ್ತಾನಂತ ಏನಿಲ್ಲ. ಬೇಂದ್ರೆ ಅವರು ಕೂಡ ಬದುಕ್ತಾರೆ. ಹಂಗ ಕೆಲವು ಮಂದಿ ವಿಮರ್ಶಕರು ನನ್ನೊಂದು ಸಲ ಅಂದ್ರು ಒಮ್ಮೆ ಈ ಮಾತಾಡಿದಾಗ, ಏನ್ರಿ ಬೇಂದ್ರೆಯವರು ಸಮಾಜದ ದುಃಖದ ಬಗ್ಗೆ, ಮನುಷ್ಯನ ದುಃಖದ ಬಗ್ಗೆ, ದಲಿತರ ದುಃಖದ ಬಗ್ಗೆ, ಶೋಷಣೆ ಬಗ್ಗೆ ಮಾತಾಡ್ತಾರೆ ಅಂತ ಇರೋಲ್ಲ, ಏನದ ಮಾತಿಗೆ ಅರ್ಥ? ರುದ್ರವಿಲಾಸದ ಪರಿಯೇ ಬೇರೆ, ಶಿವಕರುಣೆ ಹಿರಿದು ಅಂತ ನೀವು ಒಪ್ಪಿದ ತಕ್ಷಣ ಈ ಜೀವನದ ದುಃಖವನ್ನ ನೀವು ಡಿಸ್ಕಾರ್ಡ್ ಮಾಡ್ತೀರಿ, ಡಿಕ್ಲೈನ್ ಮಾಡ್ತೀರಿ. ಯಾಕಂದ್ರೆ ಇರುವ ಎಲ್ಲ ರುದ್ರವಿಲಾಸಗಳು ಶಿವಕರುಣೆಯ ಶೆಡ್ಯೂಲ್ಡ್ ಪ್ರೋಗ್ರಾಮ್ ಅಂದಾಗ ಅದರ ಬಗ್ಗೆ ನಿಮಗೆ ನೀವು ತೋರಿಸುವ ಪುಟ್ಟ ವಿಧವೇ ಕೊರಡು ಕಾಂಚಾಣ, ಚಿಗರಿಯಂಗಳ ಚೌವೆ ಇಂಥ ಕವಿತೆಗಳೆಲ್ಲ ನೀವು ತೋರಿಸುವ ಅನುಕಂಪ ಕೂಡ ಸುಳ್ಳು ಅಂತ ಅನ್ಲಿಕ್ಕೆ ಬರೆದಿದ್ರು ಬಹಳ ತೆಳ್ಳಗಾದದ್ದು ಅಂತ ಅನ್ಬೇಕಾಗ್ತದಲ್ಲ ಅಂತ ನನಗನ್ನಿಸ್ತದ. ಅದು ಕೂಡ ಇತ್ತು. ಅಂದ್ರೆ ಅವರಿಗೇನು ನಾಳೆ ಬೆಳಗ್ಗೆ ಎದ್ದು ಕೂಡಲೇ ರೊಟ್ಟಿ ಎಲ್ಲಿಂದ ತರುವುದು ಅನ್ನೋ ಪ್ರಶ್ನೆ ಇದ್ದಿದ್ದಿಲ್ಲ, ಅಥವಾ ಒಂದು ವ್ಯವಸ್ಥಿತವಾದ ಮನೆ, ಒಂದು ವ್ಯವಸ್ಥಿತವಾದ ಸಂಸಾರ, ಅವರ ಸುತ್ತ ಅವರ ಗಣ್ಯಗೆ ಸದಾ ಮಾತು ಮಂದಿ, ಅಂದ್ರೆ ಯಾವಾಗಲೂ ಸದಾ ಮಾತಾಡ್ಕೊತಿರುವ ಮಂದಿ, ನೀವು ಬಹಳ ದೊಡ್ಡವರು ಅಂತ ಹೇಳ್ಕೊತಿರುವ ಮಂದಿ, ಅದರ ಒಂದು ವ್ಯವಸ್ಥಿತವಾದ ರೀತಿಯೊಳಗೆ ಬೆಳೆದರು. ಇದಕ್ಕೆಲ್ಲ ಕಾರಣವಾದದ್ದರಿಂದ ಅವರಿಗೆ ಜೀವನದ ದುಃಖದ ಮುಳ್ಳುಗಳ ಅತಿಯಾದ ಹಿಂಸೆಯ ಅನುಭವ ಆಗಲಿಲ್ಲ ಅಂತ ಅನ್ನುವವರಿಗೆ ಬೇಂದ್ರೆ ಹಂಗಲ್ಲ, ನನಗೆ ಅದು ಕೂಡ ಗೊತ್ತದೆ, ಆ ಅನುಭವ ನನಗೂ ಅದ, ನೋಡ್ತೀನಿ. ಅವರಿಗೆ ಕಂಡದ್ದು ಉಂಡದ್ದು ಅಂತ ಬೇರೆ ಇಲ್ಲೇ ಇಲ್ಲ. ಬೇಂದ್ರೆ ಅವರಿಗೆ ಎಲ್ಲ ಕಂಡದ್ದು ಉಂಡದ್ದೇ, ಯಾಕಂದ್ರೆ ಕವಿಯವರು. ಏನಾಯ್ತು, ಬೇಂದ್ರೆ ಅವರ ಈ 4 ತಂತಿ ಕಾವ್ಯ ಸಂಗ್ರಹವನ್ನ ಒಬ್ಬ ಜೋಶಿ ಅನ್ನೋರು ಮರಾಠಿ ಮಾಡಿದ್ರು, 4 ತಂತಿ. ಅದು ಪುಸ್ತಕದ ಮಜಾ ಏನಾಗಿದೆ ಅಂದ್ರೆ, ಬೇಂದ್ರೆಯವರು 4 ತಂತಿಗೆ ತಮ್ಮ ಮಾತುಗಳನ್ನ 2 ಕಾಲ ಬರ್ತಾರೆ. ಅದು ಕನ್ನಡದ ಸಂದರ್ಭದೊಳಗೆ 4 ತಂತಿಯ ಪ್ರಾಬ್ಲಮ್ಗಳ ಬಗ್ಗೆ ಇರುವಂತಹ 2 ಕಾಲ. ಆದರೆ ಮರಾಠಿಯ ಅನುವಾದಕ್ಕೆ ಮತ್ತೆ ಬೇಂದ್ರೆಯವರು 2-3 ಕಾಲ ಬರ್ತಾರೆ. ಅಲ್ಲೇ ಕನ್ನಡಕ್ಕೆ ಬರೆದ ಮಾತುಗಳನ್ನು ಬರೆದಿಲ್ಲ, ಅದು ಬೇರೆನೇ ಅದು ಟಿಪ್ಪಣಿ. ಆ ಟಿಪ್ಪಣಿಯ ಜೊತೆಗೆ ಅದರ ಮರಾಠಿ ಮಂದಿ ಬಹಳ ಕೆಲಸ ಮಾಡ್ತಾರೆ, ಅವ್ರು ಕರೆಕ್ಟ್ ದುಡಿತಾರೆ. ಅವ್ರು ಕನ್ನಡದವ್ರು ಬದಮಾಶ್ ಮಂದಿ, ನಮ್ಗೇನು ದುಡಿಲಿಕ್ಕೆ ಆಗೋದು. ಅವರು ಜೋಶಿಯವರು ಹೇಗೆ ಮಾಡ್ಯಾರ, 4 ತಂತಿ ಬಗ್ಗೆನೇ ಬೇಂದ್ರೆ ಅವರ ಒಂದು ಇಂಟರ್ವ್ಯೂ ತಗೊಂಡ್ರೆ, 4 ತಂತಿ ಬಗ್ಗೆನೇ ಒಂದು 2-3-4 ಪ್ಯಾರ ಅದನ್ನು ಅವ್ರು ಪ್ರಿಂಟ್ ಮಾಡಿ ತಮ್ಮ ಪುಸ್ತಕ 4 ತಂತು ಒಳಗೆ
ಚಾರುತಂತು ಬಗ್ಗೆ ಬೇಂದ್ರೆಯವರೇ ಏನು ವಿಚಾರ ಮಾಡಿದ್ರು ಅನ್ನೋದು ಯಾಕೆ ಕಂಡಕ್ಟ್ ಮಾಡಬೇಕು. ಅದರೊಳಗೆ ಒಂದು ಮಾತು ಹೇಳ್ತಾರೆ ಬೇಂದ್ರೆಯವರು, ಕನ್ನಡದೊಳಗೆ ಹೇಳದೇ ಇದ್ದ ಮಾತು ಏನು ಅಂದರೆ, ಮನುಷ್ಯನೇ स्थापित झालेला जय हे सुफलपण होत आहे काय, हे संकटाचं अनुभव हे काव्यामध्ये आहे. ಇದನ್ನು ಭಾಳ ಸರಳ ಹೇಳೋದಂದ್ರೆ, ಮನುಷ್ಯ ಸಾಧಿಸ್ತಾ ಹೋಗಿರುವ ಜಯ ಇದು ಸುಫಲವೂ ಆಗಬೇಕಲ್ಲ. ಬರೀ ಜಯ ಸಾಧಿಸಿ ಏನು ಮಾಡೋದು, ಸಾಧಿಸಿದ್ದು ಸುಫಲವೂ ಆಗಬೇಕಲ್ಲ. ಈ ಸಂಕಟ ಈ 4 ತಂತಿಯ ಕವಿತೆಗಳಲ್ಲಿ ಇದೆ. ಇದು ಬೇಂದ್ರೆಯವರು ಮರಾಠಿಯ ಚಾರುತಂತ್ರಕ್ಕೆ ಬರೆದ ಮುನ್ನುಡಿಯೊಳಗಿನ ಮಾತು. ಈ ಜಯ ಮತ್ತು ಸುಫಲ ಏನಿದು, ನಿಮಗೆ 2 ರಾಷ್ಟ್ರಗೀತೆಗಳು ನೆನಪಾಗಬೇಕು. ಒಂದು ಅಧಿಕೃತ, ಒಂದು ಅನಧಿಕೃತ. ಜಯ 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 ಹೇ, ಜಯ ಹೇ ಜಯ ಹೇ ಜಯ ಹೇ ಅಂದರೆ ಸ್ವಾತಂತ್ರ್ಯೋತ್ತರ ಭಾರತ ಬೆನ್ನು ಹತ್ತಿದ್ದು ಜಯಕ್ಕೆ. ಆದರೆ ಇನ್ನೊಂದು ಅನಧಿಕೃತವಾದ ರಾಷ್ಟ್ರಗೀತೆ ಇದೆ, ಸುಜಲಾಂ ಸುಫಲಾಂ ಮಾತರಂ ಒಂದೇ ಮಾತರಂ. ಅಂದರೆ ಭಾರತದ ಅಧಿಕೃತ ರಾಷ್ಟ್ರಗೀತೆ ಭಾರತದ ಮನುಷ್ಯನ ಪ್ರವೃತ್ತಿಯ ಅಧಿಕೃತವಾದ ಆಶಯವೇ ಆಗಿತ್ತೇನೋ ಅನ್ನೋ ಹಂಗೆ ಜಯ ಹೇ ಜಯ ಹೇ ಜಯ ಹೇ ಅಂತ ಮಾತಾಡ್ಕೊಟ್ಟು ಹೋದ್ವಿ ನಾವು. ಬಟ್ ಜಯ ಬೇಕು. ಜಯ ಸಾಧಿಸೋದು ಅಂದರೆ ಇನ್ನೊಬ್ಬರನ್ನ ಸೋಲಿಸಬೇಕು, ಇನ್ನೊಬ್ಬರನ್ನ ಕೊಲ್ಲಬೇಕು, ಇನ್ನೊಬ್ಬರನ್ನ ನಾನು ದೋಸಬೇಕು, ಕಸ್ಕೋಬೇಕು ಅಂತ ನಾನು ಅದನ್ನು ಮಾಡ್ಕೋಬೇಕು. ಆದರೆ ಇದಕ್ಕೆ ಎಲ್ಲೋ ಒಂದು ಹಂತದೊಳಗಡೆ ನಿಲುಗಡೆ ಬೇಕು. ಆತ ನೀವೊಂದು 50 ಎಕರೆ ಗೆದ್ದಿ, ಆ 50 ಎಕರೆದೊಳಗೆ ಏನು ಬೆಳಿಬೇಕು, ಏನು ಫಸಲು ಆಗಬೇಕು, ಅದಕ್ಕೆ ಏನು ದುಡಿಮೆ ಬೇಕು, ಫಲ ಮಾಡುವ ನೆಲ ಇಲ್ಲದಿದ್ದರೆ ಫಲ ಹ್ಯಾಂಗ ಬರುತ್ತಿದ್ದ ಬೇಂದ್ರೆಯವರು. ಅದಕ್ಕೆ ಈ ಮಾತಿನೊಳಗೆ ಜಯ ಅನ್ನುವುದಕ್ಕಿಂತ ಜಯಿಸಿದ್ದು ಸುಫಲವಾಗಬೇಕು ಅನ್ನುವ ಮಾತಿನ ಸಂಕಟ ಅಂತ ಮಾತು ಬರೀತಾರೆ ಅವರು ಮರಾಠಿಗೆ. ಸಂಕಟ ಅನ್ನೋದಿತ್ತು. ಇದು ನಾನು ಆಗ ಹೇಳಿದಂಥ ಅಂದರೆ ಬೇಂದ್ರೆಯವರಿಗೆ ಸೋಷಿಯಲ್ ಆದಂಥ ಈ ಕಾಲದ ರಾಜಕೀಯ ಸಂಕಟಗಳ ಇತಿಮಿ ವೃತ್ತಾಂತಗಳು, ಅಥವಾ ಇಲ್ಲಿದ್ದಂಥ ದಲಿತರು, ಶೋಷಣೆ, ವರ್ಣವ್ಯವಸ್ಥೆ, ಈ ಎಲ್ಲ ದುಃಖಗಳೇನಿದ್ದು ಇವುಗಳನ್ನ ಅವರು ಎಂದೂ ಡಿಕ್ಲೈನ್ ಮಾಡಿಲ್ಲ, ಡಿಲೀಟ್ ಮಾಡ್ಕೊಂಡಿಲ್ಲ. ಅದಕ್ಕೆ ಉತ್ತರವನ್ನು ನಾನು ನೀನು ಆನುಗಳ ಚೌಕಟ್ಟಿನಲ್ಲಿ ನಡೆಯುವ ಕ್ರಿಯಾ ವ್ಯಾಪಾರಗಳು ಅಂತ ಸಂಗ್ರಹ ಮಾಡಿ, ಇದಕ್ಕೆ ಉತ್ತರ ತಾನುವಿನೊಳಗದ ಹೊರತು ನಾನು ನೀನು ಆನುವಿನೊಳಗೆ ಉತ್ತರ ಸಿಗುವುದಿಲ್ಲ. ಆದರೆ ಆ ಉತ್ತರಕ್ಕೆ ಪೂರಕವಾಗಿ ಬದುಕುವ ಒಂದು ಪ್ರಯತ್ನ ಸಾಧ್ಯ ಅನ್ನೋ ಮಾತನ್ನು ಆ ಬೇಂದ್ರೆಯವರ ಚಾರುತಂತುಗಳಿನ ಬಿಡುಗಡೆ ಅವ್ರು ಹೇಳ್ತಾರೆ. ನನಗೆ ಏನಿಸ್ತದೆ, ಈ 4 ತಂತಿಯ ಸಮಸ್ಯೆ ಮೂಲತಃ ಇದ್ದದ್ದೇನು ಅಂದರೆ, ಬೇರೆ ಕಾವ್ಯಕ್ಕೆ ಇರೋ ಸಮಸ್ಯೆ ಏನಂದರೆ, ಕೆಮಿಸ್ಟ್ರಿ ಒಳಗೆ ಸಂಯುಕ್ತವಾದಂಥ ಯಾವುದೇ ಒಂದು ವಸ್ತುವನ್ನು ವಿವರಣೆ ಮಾಡಲಿಕ್ಕೆ ಅವರು ಮಾಲಿಕ್ಯುಲರ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಹೇಳ್ಬಾರ್ದು. ಬೇಂದ್ರೆ ಕಾವ್ಯದ ಮಾಲಿಕ್ಯುಲರ್ ಫಾರ್ಮುಲಾ ಮಾತ್ರ ತಿಳಿದು ಅದನ್ನ ಅವರ ಸ್ಟ್ರಕ್ಚರಲ್ ಫಾರ್ಮುಲಾದಾಗ ಹುಡುಕೋದು ಹೋದ್ರಿ ಅಂದರೆ, ಸ್ಟ್ರಕ್ಚರಲ್ ಫಾರ್ಮುಲಾದಾಗ ಮಾಲಿಕ್ಯುಲರ್ ಫಾರ್ಮುಲಾದ ಯಾವುದೇ ರೀತಿಯ ಸಾಕ್ಷಿ, ಸರಳ ಅರ್ಥ, ಸುಗಮತೆ, ಸುಲಲಿತತೆ ಇರುವುದೇ ಇಲ್ಲ. ಯಾಕೆ ಇರುವುದಿಲ್ಲ ಅಂತಂದ್ರೆ, ಬೇಂದ್ರೆಯ ಅವರ ಮಾಲಿಕ್ಯುಲರ್ ಫಾರ್ಮುಲಾದ ಹಿಂದಿರುವ ತಾತ್ವಿಕತೆಯೇ ಏನದಂದ್ರೆ, ಈ ಜಗತ್ತಿನೊಳಗೆ ಯಾವುದೇ ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಅನ್ನೋದು ಇಲ್ಲ ಅನ್ನೋದನ್ನು ಹೇಳೋದೇ ಅವರ ತತ್ವ. ಜಗತ್ತಿಗೆ ಮಾಲಿಕ್ಯುಲರ್ ಫಾರ್ಮುಲಾ ಇಲ್ಲದಿದ್ದಾಗ ಅದರ ಪ್ರತಿರೂಪವಾದ ಕವಿತೆಯೊಳಗೆ, ಬಂಧದ ನಾದದ ಭಾಷಿಕವಾದ ನೆಲೆಯೊಳಗೆ ಅದರ ನೀವು ಇನ್ನೊಂದು ಫಾರ್ಮುಲಾ ಹುಡುಕ್ಲಿಕ್ಕೆ ಹೋದರೆ ಅದು ಸಿಗೋದು ಕಷ್ಟ. ಇಷ್ಟೇ ಅಲ್ಲ, ಬೇಂದ್ರೆಯವರು ಇನ್ನೊಂದು ತಾತ್ವಿಕವಾದ ವಾದದ ಏನಂದ್ರೆ, ಸ್ಟ್ರಕ್ಚರಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ಎರಡೂ ಕೂಡ ಮಾಲಿಕ್ಯುಲರ್ ಫಾರ್ಮುಲಾ ಸಾಧ್ಯವಿಲ್ಲದ ಜಗತ್ತಿನ ಸಿದ್ಧಿಯನ್ನೇ ಅಥವಾ ಅದರ ಪ್ರತಿಬದ್ಧತೆಯನ್ನೇ ಇಟ್ಟುಕೊಂಡು ಬರೀಬೇಕು. ಅದೊಂದು ಸಮಸ್ಯೆ ಅದು. ಏನಂದ್ರೆ, ಜೀವನ ಎಕ್ಸರ್ಡ್ ಅದ ಅಂತ ತಿಳ್ಕೊಂಡು ನಾನೊಂದು ಎಕ್ಸರ್ಡ್ ನಾಟಕ ಬರೆದರೆ ನಾಟಕ ಎಕ್ಸರ್ಡ್ ಆಗಬೇಕಾಗಿಲ್ಲ. ನಾಟಕ ಒಂದು ವ್ಯವಸ್ಥಿತವಾದ ಆಕೃತಿ ಆಗಬೇಕಾಗ್ತದೆ. ಯಾಕಂದ್ರೆ ಭಾಷೆ ಇದೆ, ಅದೊಂದು ಕಲೆಯ ಚೌಕಟ್ಟಿನೊಳಗೆ ಅದು ಶಿಸ್ತನ್ನು ಪಾಲಿಸಬೇಕಾಗ್ತದೆ. ನಾಟಕ ಕಾಮು ದೊಡ್ಡ ನಾಟಕ, ಒಂದು ಗುಡ್ ಬ್ಯಾಟಿಂಗ್ ಬರ್ಬೋದು. ಯಾಕೆ ದೊಡ್ಡ ನಾಟಕ ಅಂದರೆ, ನಾಟಕ ಶಿಸ್ತಿನಿಂದ ಅದು. ಆದ್ರೆ ನಾವು ಹೇಳಬೇಕಾದದ್ದು ಜೀವನದ
ಅದ್ಭುತವಾದ ಅಶಿಸ್ತನ್ನು ಹೇಳಬೇಕಾಗಿದೆ, ಅಮಾನುಷತೆಯನ್ನು ಹೇಳಬೇಕಾಗಿದೆ. ಬೇಂದ್ರೆ ಕಾವ್ಯದ ಬಗ್ಗೆ 4 ತಂತಿಯನ್ನು ಬೇಯಿಸಿಟ್ಟುಕೊಂಡು ಅದರ ಮಾಲಿಕ್ಯುಲರ್ ಫಾರ್ಮುಲಾ ಮತ್ತು ಅದರ ಸ್ಟ್ರಕ್ಚರಲ್ ಫಾರ್ಮುಲಾ ಇವುಗಳ ನಡುವಿನ ಸಂಬಂಧವನ್ನು ಸ್ವಲ್ಪ ವಿಚಾರ ಮಾಡಿ ನೋಡಬೇಕು, ಇನ್ನೊಮ್ಮೆ ಅಧ್ಯಯನ ಮಾಡಬೇಕು. ಒಂದು 3 ಆ ಥರ ಅಂದರೆ ಕಾವ್ಯವನ್ನು ಹೆಂಗೆ ಓದಬೇಕು ಅನ್ನೋ ಸಂಕಟ ಇರುವ ಮಂದಿ ಕೂಡ ಮಾಡ್ತಾರೆ. ಹೀಗೆಲ್ಲ ಮಾಡ್ತಿದ್ರು ಬೇಂದ್ರೆ ಇದ್ದಾಗೆ ಮಾಡ್ತಿದ್ರು. ಇಷ್ಟಾಗಿ ಬೇಂದ್ರೆ ಇವತ್ತು ಈ 4 ತಂತಿಗಳನ್ನು ನಾವು ಕೇಳ್ತಾರೆ. ಅಂದರೆ ನಾ ಏನು ಈ ಸ್ಟ್ರಕ್ಚರಲ್ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾದ ಕಾಂಪ್ಲೆಕ್ಸಿಟಿಯನ್ನ ಬಗ್ಗೆ ಹೇಳಿದೆ, ಇದು ಬೇಂದ್ರೆಯವರಿಗೂ ಗೊತ್ತಿತ್ತು. ಇದು ನನಗೆ ನೀರು ಹೊರತು ಇದು ಏನು ಮಾಡುತ್ತೀವಿ, ಹೆಂಗೆ ಹೌ ಟು ಹ್ಯಾಂಡಲ್ ದಿಸ್ 4 ಫಾರ್ಮ್ಸ್ 4 ಸ್ಟ್ರೆಂಗ್ಸ್ ಅನ್ನೋ ಸಂಕಟನೂ ಬೇಂದ್ರೆಯವರಿಗೆ. 4 ತಂತಿ ಒಳಗೆ ಹೇಳ್ತಾರೆ. ಆ ಕವಿತೆಯ ಮೊದಲ ಸಾಲು ಮತ್ತು ಕೊನೆಯ ಸಾಲು ಅಷ್ಟೇ ನಾನು ನಿಮಗೆ ಹೇಳ್ತೇನೆ. ಬೇಂದ್ರೆಯನ ಗೋಳು, ಅದು ಗೋಳು 4 ತಂತಿ ಒಳಗಿನ ಕವಿತಾದ ಒಂದು ಸಾಲು. ಬೇಂದ್ರೆಯವರು ತಮ್ಮ ತಾವೇ ನಡ್ಕೊಂಡು ಹೇಳ್ತಾರೆ, ಬೇಂದ್ರೆಯನ ಗೋಳು ಅಂತ ಎಂಥ ಗೋಳು ಅಂದರೆ ರುದ್ರವಿಲಾಸವು ಶಿವಕರುಣೆಯ ಒಂದು ಶೆಡ್ಯೂಲ್ಡ್ ಪ್ರೋಗ್ರಾಮ್ ಅಂತ ನಂಬೋದು ಕಷ್ಟ ಸಾಧ್ಯವಾದ ಗೋಳು. ಈ ಗೋಳು ಅದು ಗೋಳು ಅನ್ನೋದು ಕೆಳಗೆ ಒಂದು ಪೀಸ್ ಆಗು ಅನ್ನೋದು, ಇನ್ನೊಂದು ಸೆಟ್ ಅಸೈಡ್ ಆಗೋದು, ಗೋಳಾಗಿ ಹೋಗೋತಮ್ಮ ಅಂತ ಹೇಳ್ತಾರೆ. ಬೇಂದ್ರೆ ತಮ್ಮ ಜೀವನದ ಕಾವ್ಯದ ಗ್ರಹಿಕೆಯಲ್ಲೇ ಜೀವನದ ಗ್ರಹಿಕೆಯಲ್ಲೇ ಕೆಲವು ಮೌಲ್ಯಗಳನ್ನು ಹೋಳಾಗಿ ಹೋದರು, ಕೆಲವು ಮೌಲ್ಯಗಳಿಗೆ ಪೀಸ್ ಆಗಿದೆ. ಇದನ್ನ ಬೇಂದ್ರೆ ಪೀಸ್ ಆಗಿ ಹೋದರು ಅಂದರೆ ಅಸಾಮರ್ಥ್ಯದ ಕಾರಣಕ್ಕಲ್ಲ, ಪೀಸ್ ಆಗಿ ಹೋದಾಗಲೇ ಸಾಧಿತವಾಗುವ ಕೆಲವು ಮೌಲ್ಯಗಳ ಜೀವನದೊಳಗೆ. ನೀವು ಪೀಸ್ ಆಗಲಿಲ್ಲ ಅಂದರೆ ಅಖಂಡವಾಗಿ ಉಳಿತೀನಿ ಅಂದ್ರೆ ಸಾಧಿತ ಆಗುವುದಿಲ್ಲ. ಈ ಸಿದ್ಧಿ ಮತ್ತು ಈ ನಂಬಿಕೆಯೊಳಗೆ ಪೀಸ್ ಗೋಳಾಗಿ ಹೋದು ಬೇಂದ್ರೆನ ಗೋಳು ಅನ್ನುವ ಮಾತೇನದ, ಇದನ್ನು ನಾವು ಅರ್ಥಪೂರ್ಣವಾಗಿ ತಿಳ್ಕೋಬೇಕು. ಇದರಿಂದ ಕಡಿಮೆ ಮಾತದವ ಅದೇ ಕವಿತೆ ಕೊನೆಯ ಸಾಲು. ಇದರಲ್ಲಿ ಬೇಂದ್ರೆ ಏನು ಸಾಧನೆ ಆಯ್ತು, ಏನು ಸಿದ್ಧಿ ಆಯ್ತು ಅಂದರೆ ಸಪರ ಮಪರು ವೈರಾಗ್ಯ, ಇದು ಕಡಿ ಸಾಲು. ಆ ಕವಿತೆ ಕೊನೆಯ ಸಾಲು ಇದರಲ್ಲಿ ಏನಾಯ್ತು ಅಂದರೆ ಈ ರುದ್ರವಿಲಾಸ ಮತ್ತು ಶಿವಕರ್ಣಯ್ಯ ಬ್ಯಾಲೆನ್ಸ್ ಮಾಡಿಕೊಂಡವಂಗ ಒಂದು ವೈರಾಗ್ಯ ಬರ್ತದೆ. ಎದರ ವೈರಾಗ್ಯ ಅಂದ್ರೆ ಈ ನಮ್ಮ ಸ್ವಾಮಿಗಳು ಛಾತಿ ಹಿಡ್ಕೊಂಡು ವೈರಾಗ್ಯ ಮಾಡ್ತಾರೆ, ಈ ವೈರಾಗ್ಯ ಅಲ್ಲದು. ವೈರಾಗ್ಯ ಅಂದ್ರೆ ಯಾವುದು ಆನುವಿನ ಒಟ್ಟು ವ್ಯವಸ್ಥೆ ಅದಲ್ಲ ಅದರ ಬಗ್ಗೆ ನಾನು ತೀವ್ರವಾಗಿ ರಿಯಾಕ್ಟ್ ಮಾಡುವ, ವೈರುಧ್ಯಪೂರ್ಣವಾಗಿ ರಿಯಾಕ್ಟ್ ಮಾಡುವ ಕ್ರಿಯೆಯ ಬಗೆಗಿನ ವೈರಾಗ್ಯ. ಆ ವೈರಾಗ್ಯ ನಾನು ಇಟ್ಕೊಂಡಿದ್ದೆ. ನಾನು ಇಷ್ಟು ನನ್ನ ಕಡೆ ಗಟ್ಟಿ ಮಾಡಿಕೊಂಡಿದ್ದೆ, ನೀನು ಅನ್ನೋದರ ಬಗ್ಗೆ ನನಗೆ ಇಷ್ಟು ಗಟ್ಟಿಯಾದ ತಿಳುವಳಿಕೆ ಇತ್ತು. ಆದರೂ ಆನುವಿನ ಬಗೆಗಿನ ನನ್ನ ರಿಯಾಕ್ಷನ್ ಅದು ಬಹಳಷ್ಟು ಒಂದು ರೀತಿಯ ಜೀವ ಪ್ರತಿಗಾಮಿ ಅಲ್ಲ, ಅಂದರೆ ಜೀವದ ಸಂಕಟವನ್ನು ಬಿಟ್ಟು ಈ ಒಂದು ದೊಡ್ಡ ತಿಳುವಳಿಕೆಯನ್ನ ಅಥವಾ ಒಂದು ಉದಾರತೆಯನ್ನ ಅಥವಾ ಒಂದು ವೈರಾಗ್ಯವನ್ನು ತಳ್ಳು ಆರಾಮಾಗಿದ್ದುಗಳು ಅಂದ್ರೂ ನನಗೆ ಸಾಧಿತ. ಆದರೂ ಅದಕ್ಕಿಂತ ಸಂಕಟನೇ ಇತ್ತು. ಸಪರು ಮಪರು ವೈರಾಗ್ಯ, ಸಪರು ಮಪರು ವೈರಾಗ್ಯ ಅನ್ನೋದಂತೆ ಕೆಳರ್ಥವ. ಒಂದು ಮೇಲ್ಪದರಿನ ವೈರಾಗ್ಯ ಅಂದರೆ ಐ ವಾಸ್ ನಾಟ್ ಡೀಪ್ ಅನ್ನೋದು ಬಂದಾಗ. ಸಪರು ಮಪರು ವೈರಾಗ್ಯ ಅಂದರೆ ಒಂದು ಕಡೆ ವೈರಾಗ್ಯ, ಒಂದು ಕಡೆ ಆಸಕ್ತಿ, ಎರಡೂ ಇದ್ದಂಥ ಅಸ್ತಿತ್ವ. ಏನ್ರಿ ಅವರಿಗೆ ಯಾಕವರು ಬಹಳ ದೊಡ್ಡ ಕವಿ ಅಂದರೆ ಇಷ್ಟು ದೊಡ್ಡ ಒಂದು ತಾತ್ವಿಕವಾದ ಸಿದ್ಧಿಯನ್ನು ಮಾಡಿಕೊಂಡರೂ ಕೂಡ ಮನುಷ್ಯನ ದುಃಖ, ಮನುಷ್ಯನ ನೋವು, ಸಂಕಟ ಅವರ 64ನೇ ಇಸ್ವಿ ಮತ್ತು ಬಹಳ 80ನೇ ಇಸ್ವಿ ತನಕ ಅವ್ರ ಜಗತ್ತನ್ನು ನೋಡಿದ್ರಲ್ಲ, ನೋಡಿದಾಗ ಈ ಭೂಮಿಯ ಸಂಕಟಕ್ಕೆ ಸಂಪೂರ್ಣ ಒಂದು ಕಟ್ಟನ್ನು ಹಾಕೊಂಡು ಆ ಕಡೆ ಹೋಗಲಿಲ್ಲ ಅವರು. ಯಾಕಂದ್ರೆ ಅವರು ಮೂಲತಃ ಯಾವ ಕವಿಗೂ ಒಂದು ರೀತಿಯಿಂದ ಸಂಪೂರ್ಣವಾಗಿ ಬಾಗಿಲ ಹಾಕೊಂಡು ಒಳಗೆ ಕೊಡ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಬೇರೆ ಅಂತ ಬಹಳ ದೊಡ್ಡ ಕವಿ. ಆ ಅರ್ಥದೊಳಗೆ ಮತ್ತೆ ಇನ್ನೊಂದು ಏನದ, ಇದು ನಮಗೆ ಬೇಂದ್ರೆ ಕಾವ್ಯದೊಳಗೆ ಅರ್ಥ ಆಗ್ತದೆ ಹೊರತು ಬೇಂದ್ರೆ ಗದ್ಯ ಬರಹಗಳಿಗೆ ಏನು ಬಹಳ ಆಗುವುದಿಲ್ಲ. ಆದರೆ ಈ ಕವಿತೆಯ ಪ್ರಾಬ್ಲಮ್ಸ್ಗಳನ್ನ ಅವರು ತಮ್ಮ ಲೇಖನಗಳಲ್ಲಿ ಚರ್ಚೆ ಮಾಡ್ತಾರೆ. ಅದಕ್ಕೆ ನಾನು ಮಾತ್ರ ಹೇಳ್ತಿರ್ತೀನಿ, ಈ ಫಿಕ್ಷನ್ ರೈಟಿಂಗ್ ಅಂತ ಏನಿರ್ತದೆ ಇದು ಒಂದು ರೀತಿಯ ಕಪ್ ಐಸ್ ಕ್ರೀಮ್ ಇದೆ. ನೀವು ಐಸ್ ಕ್ರೀಮ್ ತಿಂತೀರಿ, ಕಪ್ ಹೋಗೋದು ನಡೀತದೆ. ಆದರೆ ಈ
ಕಾವ್ಯ ಅನ್ನೋದು ಕೋನ್ ಐಸ್ ಕ್ರೀಮ್ ಇದ್ದಂಗೆ. ಅದರ ಕಂಟೆಂಟೂ ನೀವು ತಗೋಬೇಕು, ಕಂಟೆಂಟೆಡ್ ಅದನ್ನು ತಗೋಬೇಕು. ನೀವು ಆ ಐಸ್ ಕ್ರೀಮ್ ತಿನ್ನುವಾಗ ಅದನ್ನು ಯಾವುದನ್ನು ಐಸ್ ಕ್ರೀಮ್ ಹಾಕೊಟ್ರೆ ನಾನು ಅದನ್ನು ತಿಂತೀವಿ ನೀವು ಐಸ್ ಕ್ರೀಮ್ ಹಂಗೆ ಕಾವ್ಯ ಅನ್ನೋದು ಒಂದು ಕೋನ್ ಐಸ್ ಕ್ರೀಮ್ ತರಹ ತಿನ್ನಲೇಬೇಕಾದ ಒಂದು ಫಾರ್ಮ್ ಆಗಿರೋದ್ರಿಂದ ಬೇಂದ್ರೆಯವರ ಕಾವ್ಯ ನಾಟಕಂತಿ ಹಿಡ್ಕೊಂಡು ಮುಂದವರು ಅನೇಕ ಕವಿತೆಗಳನ್ನು ಬರ್ತಾರೆ, ಇನ್ನೂ ಬಹಳ ಉದ್ದು ಬರ್ತಾರೆ. ಆದರೆ ಒಂದು ಅನಿಷ್ಟಗಳು ಚಾರುತಂತಿ ಒಳಗಿನ ಸ್ಪೈಷಿಯಸ್ನೆಸ್ ಏನದ, ಆಯಿಲಿಶ್ನೆಸ್ ಏನದ, ಇದಕ್ಕೆ ಬಿಡುಗಡೆ ಪಡ್ಕೊಂಡು ಹೋಗಬೇಕು ಅಂತ ಅವರಿಗೆ ಅವರ ನಾನು ಒಳಗೆ ಅರಿವು ಮೂಡಿತೇನೋ. ಅದಕ್ಕಾಗಿ ಅವರ ಬಾಲಬೋಧೆಯ ಕವಿತೆಗಳು ಆ ಸ್ಪೈಷಿಯಸ್ನೆಸ್ ಮತ್ತು ಆಯಿಲಿಶ್ನೆಸ್ ನಿಂದ ಬಿಡುಗಡೆ ಒಂದು ಸತ್ಯ. ಯಾಕಂದ್ರೆ ಬೇಂದ್ರೆಯವರಿಗೆ ಅರ್ಥ ಆಯ್ತು. ನಮ್ಮಲ್ಲಿ ಮನೆಯೊಳಗೆ ಏನಾರೇ ಹೋಮ ಹವನ ಮಾಡಿದರೆ ಪುರೋಹಿತರು ಓದಿರ್ತಾರೆ, ಅಗ್ನಿ ತುಂಬರಿ, ಹೆಣ್ಮಕ್ಳು ಹೋಗಿ ಅಡಿಗೆ ಮಾಡ್ತಿರ್ತಾನಪ್ಪ, ಅಗ್ನಿ ಕೊಡ್ರಿ ಅಂತ ಅವ್ನು ಜಾಕಣಿ ಒಳಗೆ ಕೊಡ್ತಾನ, ಬಾಳೆ ಎಲೆ ಹೋಗ್ತಾರೆ, ಬಾಳೆ ಎಲೆ ಬರ್ತಾರೆ, ಬಂದು ಕೊಡ್ತಾರೆ. ಅವನ ಆಚಾರ ತಗೊಂಡು ಅದನ್ನು ಅಗ್ನಿ ಕುಂಡಕ್ಕೆ ಹಾಕೋತಾರೆ. ಹಾಕೊಂಡ್ಮೇಲೆ ಆಕಿ ಹೇಳ್ತಾರೆ ಉಪ್ಪ ಹಚ್ಕೊಂಡು ಹೋಗುವ. ಬೇಂದ್ರೆ ಮಾಡಿದ ಕೆಲಸ ಇದು, ಬೇಂದ್ರೆಯವರು ಮಾಡಿದ್ದು ಅದು. ಪುರು ಅವ ಅಡಿಗೆ ಅವ ಕೊಟ್ಟಾಗ, ಈ ಹೆಣ್ಮಗಳು ತಂದಾಗ ಅದು ಎಲ್ಲವೂ ಬೆಂಕಿ. ಯಾವಾಗ ಅದು ಅಗ್ನಿ ಕುಂಡಕ್ಕೆ ಸೇರ್ತದೆ ಆವಾಗ ಬೇಂದ್ರೆ ಕಾವ್ಯ ಅನುಭವದ ಬೆಂಕಿಯನ್ನು ಅಗ್ನಿಯನ್ನಾಗಿ ಮಾಡುವ ಒಂದು ಪರಿಕ್ರಮ. ಒಂದು ವಿದ್ವತ್ಪೂರ್ಣ ಪ್ರಬಂಧವನ್ನು ಮಂಡಿಸಿದ ಆನಂದ್ ಉದುರೋಳವರಿಗೆ ಅನಂತ ಧನ್ಯವಾದಗಳು. ಈಗ 5 ನಿಮಿಷಗಳ ಕಾಲ ಒಂದು ಸಂವಾದ. ಯಾರಾದರೂ ಪ್ರಶ್ನೆ ಕೇಳೋದಿದ್ರೆ ಕೇಳಬೇಕು. ಒಂದೇ ಪ್ರಶ್ನೆ. ನಾನು ಬೇಂದ್ರೆಯವರನ್ನು ಸೈನಿಕರಿಂದ ಅವನ್ನ ನಾನು ಒಂದು ಸನ್ನಿವೇಶ ನನಗೂ ಇತ್ತು, ಭಾಗ್ಯ ನನಗೂ ಇತ್ತು. ಆದರೆ ಸಾಹಿತ್ಯ ನಾನು ಓದಲಿಕ್ಕರಾಗಿಲ್ಲ, ಏನೋ ಒಂದು ಸಂದರ್ಭದಲ್ಲಿ ನಾನು ತಗೊಂಡು ಇನ್ನುವರೆಗೂ ಈ ನಾಟಕಂತಿ ಪದ ಸಿಕ್ತು ಅಂತ ಇತ್ತು. ಏನು ನಾಟಕಂತಿ ಇನ್ನೂವರೆಗೂ ಅದ್ರ ಬಗ್ಗೆ ಸಿಕ್ಕಿದೆ. ಅದರ ಬಗ್ಗೆ ಕೇಳೋ ಭಾಗ್ಯ ಇವತ್ತು ನನಗೆ ಸಿಕ್ತು. ನಾಟಕಂತಿ ಒಳಗೆ ಹೇಳಿದಂಗೆ ಸಾಮಾಜಿಕದ ಆಧ್ಯಾತ್ಮದ ಎಲ್ಲವನ್ನೂ ಸಂಕೀರ್ಣ ಕೊಡಿಸಿದ್ದದು. ಹಾಗಾಗಿ ನೀವು ಆ ಫೀಲ್ಡ್ ಒಳಗೆ ಯಾರ್ಯಾರು ಹಿಂಗೆ ನೀವು ಅದನ್ನು ವಿಮರ್ಶೆ ಮಾಡ್ತೀರಿ, ಆ ವಿಮರ್ಶಕರಿಗೆ ಒಂದು ಸವಾಲು ಇದ್ದಂಗೆ ನನ್ನ ಅನಿಸಿಕೆ ಮಾಡಿ. ಆಮೇಲೆ ಇನ್ನೊಂದು ಬೇರೆಯವರಿಗೂ ಅವ್ರಿಗೆ ಕಷ್ಟ ಇದು ಅಥವಾ ದುಃಖದ ಪರಿಸ್ಥಿತಿ, ಅವ್ರ ವ್ಯವಸ್ಥಿತ ವಾತಾವರಣ, ಕೌಟುಂಬಿಕ ವಾತಾವರಣಕ್ಕೆ ಶುರುವಾಗ್ತವರು ನಮ್ಮದ್ರೊಳಗೆ ಉಲ್ಲೇಖಿಸಿದ್ರು. ಇವೊಂದು ಅವ್ರು ಯಾವುದೂ ಅವ್ರಿಗೆ ಅನುಭವ ಇರಲಿಲ್ಲ ಅಂದರೂ ಕೂಡ ನಾನು ಒಮ್ಮೆ ತತ್ವಾಂಶ ಮಂದಿರದೊಳಗೆ ಅವರು ಉಪನ್ಯಾಸ ಮಾಡಿದ್ರು. ಆವಾಗ ಕೇಳಿದ್ರು, ಸ್ವತಃ ಕೇಳಿದ್ದು ನನಗೆ ಇವತ್ತಿಗೂ ನೆನಪದ. ಯಾವಾಗ ಆ ಮೇಲಿನ ಮೇಲೆ ಅದು ನೆನಪಾಗ್ತದೆ. ಪ್ರಶ್ನೆ ಅಂದರೆ ಅದು ಇರೋದು ಅವ್ರು ಬರಲಿಲ್ಲ. ಅಂದರೆ ಇದು ಅವರಿಗೆ ಇದು ತಮ್ಮ ವೈಯಕ್ತಿಕ ಇದರೊಳಗೆ ಏನು ಇರಲಿಲ್ಲ, ದುಃಖವನ್ನು ಕಂಡಿರಲಿಲ್ಲ ಅಥವಾ ಕಷ್ಟಗಳ ಅರಿತಿಲ್ಲ ಅನ್ನೋ ಒಂದು ಪಾಯಿಂಟ್ ಅವರು ನೋಟ್ ಮಾಡಿಲ್ಲ. ಅದನ್ನು ಅವರು ವ್ಯಕ್ತ ಮಾಡಿದ್ದು ನಾ ಕೇಳಿದ್ದು. ಬೇಂದ್ರೆ ಅದಕ್ಕೆ ಹೇಳಿದ್ದಕ್ಕೆ ಅದಕ್ಕೆ ಉತ್ತರ ಕೊಟ್ಟಿರೋರು. ಬೇಂದ್ರೆ ಹಂಗಾಗಿಲ್ಲ, ನಾನು ಬೇಂದ್ರೆ ಆಗಿದ್ದೀನಿ ಅನ್ನೋದು ಒಂದು ನಾವು ಬೆಂದ್ರೆ ಅನ್ನೋ ಒಂದು ಪದ ಉಳಿಸಿ ಬೇಂದ್ರೆ ಹಂಗೆ ಆಗಿಲ್ಲ, ನಾನು ಕಷ್ಟಪಟ್ಟೀನಿ ಅಥವಾ ನಾನು ಅದರ ಶ್ರಮ ಪಟ್ಟೀನಿ ಅನ್ನೋ ಒಂದು ಭಾವ ಅದು ಒಂದು ವ್ಯಕ್ತನ ತಿಳಿಸಿದ್ರು ಅನ್ನೋದು ಅದನ್ನು ಹೇಳುವ ಉದ್ದೇಶವಾಗಿತ್ತು. ತಮ್ಮ ಬೇಂದ್ರೆ ಅನ್ನೋ ತಮ್ಮ ಇದನ್ನು ಬಿಡಿಸಿ ಅದನ್ನ ಬೆಂದ್ರೆ ಅಂದರೆ ನಾವು ಬದುಕಿನಲ್ಲೊಳಗೆ ಬೆಂದ್ರೆ ಬೇಂದ್ರೆ ಆಗೀನಿ ಹಿಂದೆ ಹಂಗೆ ಬೇಂದ್ರೆ ಅಲ್ಲ ಅನ್ನೋದು ಹೇಳಿದ್ರು ಅಷ್ಟೇ. ಸಾಕ್ಷಿ ಪ್ರಜ್ಞೆ ನಾನು ನೀನು ಆನು ತಾನು ತಾನು ಏನು ಅದರ ವಿವರಣೆ ಒಂದು ರೀತಿಯಿಂದ ಅದು ಈ ಇಡೀ ಜಗತ್ತು ಅದನ್ನು ಮೀರಿದಂಥದ್ದು ವಿಶ್ವದ ಮತ್ತು ವೈಶ್ವಿಕ ನೆಲೆಯಲ್ಲಿ ಈ ತಾನು ಅನ್ನುವಂಥದ್ದು ಒಂದು ಸಾಕ್ಷಿ ಪ್ರಜ್ಞೆ ಆಗ್ತದ ಅಂತ ಬ್ರಹ್ಮಾಂಡದ ನೆಲೆಯಲ್ಲಿ. ಸಾಕ್ಷಿ ಪ್ರಜ್ಞೆ ಅನ್ನೋದು ತಾನುವಿಗೆ ಇರಬೇಕಾಗಿಲ್ಲ. ಯಾಕಂದ್ರೆ ತಾನು ಅನ್ನೋದು ಯಾವ ಕಾಲಕ್ಕೂ ಮೂರನ್ನು ಸೃಷ್ಟಿಸುವ
ಅದನ್ನು ಸಂಭಾಳಿಸುವ, ಲಯಗೊಳಿಸುವ ಪ್ರಚಂಡ ಶಕ್ತಿಯಾಗಿರುವುದರಿಂದ ತಾನು ಮಾಡಿದ್ದನ್ನು ತಾನೇ ದಾಖಲೆಗೊಳಿಸಿಕೊಂಡು ಸರಿ ಮಾಡೇನೋ ತಪ್ಪು ಮಾಡೇನೋ ಅನ್ನೋದರ ವಿಚಾರಣೆ ಮಾಡಿ ಮುಂದುವರಿಯುವ ಶಕ್ತಿ ಅದಲ್ಲ. ಬೇಂದ್ರೆ ಏನು ಹೇಳ್ತಾರೆ, ಅದಂತೂ ನಮ್ಮ ಲೆಕ್ಕಕ್ಕೆ ಸಿಗದ ಶಕ್ತಿ ಅದು, ಇಷ್ಟೇ ಹೇಳ್ತಾರೆ ಅವರು ಬೇಂದ್ರೆ. ಹೀಗಾಗಿ ಅಲ್ಲಿ ಭಾಗಿತ್ವ ಮತ್ತು ಸಾಕ್ಷಿತ್ವಗಳ ಒಂದು ಭೈದಾಟ ಅಥವಾ ರೆಕಾರ್ಡಿಂಗ್ ಅಥವಾ ಅದನ್ನು ತಿದ್ದುಪಡಿ ಮಾಡಿಕೊಳ್ಳುವುದು, ಇದು ತಾನುವಿಗೆ ಅವರು ಬೇಂದ್ರೆ ಇಲ್ಲ ಅಂತ. ಯಾಕಿಲ್ಲ ಅಂದರೆ ಅದು ಎಷ್ಟು ದೊಡ್ಡ ಶಕ್ತಿ ಅಂದರೆ ಅದು ಕೇವಲ ನಮ್ಮ 60-70 ವರ್ಷಕ್ಕೆ ಸಂಬಂಧಪಟ್ಟದ್ದಲ್ಲ, 4 ಯುಗಗಳಲ್ಲಿಯೂ ಅದೊಂದೇ ಕೆಲಸ ಮಾಡ್ತಿರೋದ್ರಿಂದ ಹೀಗಾಗಿ ಅದು ನಮ್ಮಲ್ಲಿ ತಪ್ಪಿಕೊಂಡು ತಿದ್ದುಕೊಂಡು ಒಂದು ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಸಂಪನ್ಮೂಲ ಸಂಗ್ರಹ ಮಾಡಿಕೊಂಡು ಆಗೋ ಕೆಲಸನೇ ಅಲ್ಲ ಅಂತ. ಹೀಗಾಗಿ ತಾನು ಅನ್ನೋದರ ಕ್ರಿಯಾಶೀಲತೆಯ ಭಾಗಿತ್ವದ ಹಿಂದೆ ಒಂದು ಸಾಕ್ಷಿತ್ವದ ನೆಲೆಯೂ ಇದೆ ಅನ್ನೋದನ್ನು ಬೇಂದ್ರೆ ಹೇಳೋದಿಲ್ಲ. ಅದು ಅವಶ್ಯಕತೆ ಇಲ್ಲ ಅಂತ. ನಮಗೇನು ನೋಡೋದು ಅಂತ ಇಲ್ಲ, ಇನ್ನೊಂದು ರೀತಿ ಒಳಗೆ ಏನು ಭಾಗಿತ್ವದನು ಸಾಕ್ಷಿತ್ವದನು ಅದು ತಾನೇ ತಿದ್ದುಪಡಿ ಮಾಡಿಸುತ್ತದೋ ಇದೆಲ್ಲ ತಿಳಿಯುವುದಿಲ್ಲ. ಅದು ಅವ್ಯಕ್ತ ಮಧ್ಯ. ಆರಂಭದಿಂದ ಕೊನೆಯವರೆಗೂ ಕೂಡ ಸಾಕ್ಷಿ ಪ್ರಜ್ಞೆ ಅಂತ ನಾವು ಅನುಭವಿಸ್ತೇವೆ. ಅಲ್ಲ ನಾನು ನೀನು ಆನುವರೆಗೆ ಸಾಕ್ಷಿ ಪ್ರಜ್ಞೆ. ಯಾಕಂದ್ರೆ ಅದು ಭಾಗಿತ್ವದ ಅರಿವದ ಅದೇನು ನಮಗೇನು ಗೊತ್ತಿಲ್ಲ. ತಾನು ಅನ್ನೋದು ಅದಕ್ಕೆ ತನನ ಅಂತ ಬಳಸ್ತಾರೆ ಅವರು. ತಾನು ಅನ್ನೋದು ತನನ. ತನನ ಅಂದ್ರೆ ಏನು? ಅದು ಒಂದು ರೀತಿಯ ಸಂಗೀತದೊಳಗೆ ಬಳಸುವ ಸಂಗೀತದ ಕೊನೆಗೆ ನಾವು ಬಳಸ್ತೀವಲ್ಲ ಆ ಥರ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಅದಕ್ಕೆ ಎ ಸೆಟ್ ಆಫ್ ಮೀನಿಂಗ್ಲೆಸ್ ವರ್ಡ್ ಅರೇಂಜ್ಡ್ ಇನ್ ಎ ಮೀನಿಂಗ್ಫುಲ್ ವೇ. ತರಾನಕ್ಕೆ ಅವ್ರ ಉತ್ತರ ಡೆಫಿನೇಷನ್ ಇದೆ. ಹಂಗೆ ತಾನುವಿನ ಕೆಲಸ ಎ ಸೆಟ್ ಆಫ್ ಆಕ್ಷನ್ ವಿಚ್ ಆರ್ ನಾಟ್ ಇನ್ ಎ ಸಿಸ್ಟಮೆಟಿಕ್ ವೇ. ಕನ್ನಡನ ಬದಲಿ ತಾನು ನನ್ನನ್ನು ಆಗ್ಬಿಡ್ಬೇಕು ಕೂಡಿಸ್ಬೋದಾಗಿತ್ತು. ಧನ್ಯವಾದಗಳು. ಈಗ ಚೇತನ್ ಕುಮಾರ್ ನಾಯ್ಕ. ಆನಂದ್ ಅವರಿಗೆ ಒಂದು ಸಣ್ಣ ಪ್ರಶ್ನೆ. ನಾನು ಡಾಕ್ಟರ್ ಚೇತನ್ ನಾಯಕ್, ಫಾರ್ಮರ್ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಡೆಲಿಗೇಟ್. ಸರ್ ಅನ್ನಜಿ, ಲೈಬ್ರರಿಯನ್ ತಾವು ಮಾತಾಡೋ ಹೋಗಿನಾಗ ಅಂದ್ರೆ ಕನ್ನಡದವರು ಬದಮಾಷ್ ಜನ ಅಂತ ಹೇಳಿ ಅಲ್ಲ, ಇಟ್ ಮೇ ಬಿ ಇನ್ ಲೈಟರ್ ವೇನ್, ಬಟ್ ಆರ್ ಮರಾಠೀಸ್ ಆರ್ ಬದಮಾಷ್ ಅದೇನಂತದ ಈ ಜನ ಸೇರಿದಾಗ ಶಬ್ದ ನಾವು ಆಯ್ಕೆ ಮಾಡಲ್ಲ ಸರ್. ದೋ ಇಟ್ ಲೈಟರ್ ವೇನ್ ನಾವು ಅನ್ಕೊಂಡಿ ನಾವು ಈಗ ಬಂದಿರ ಕನ್ನಡದವರು ಅವ್ರು ಅಂದ್ಕೊಂಡು ಬೇಸಿಕಲಿ ಈಸ್ ಕನ್ನಡ ಪರ್ಸನ್. ನಾವು ಮಾತಿನ ಹೋಗಿನಾಗ ನಾವು ಮಾತಾಡ ನಾವು ಕನ್ನಡದವರು ಬದಮಾಷನ ಅಥವಾ ಗುಜರಾತಿಯವರಲ್ವಾ, ಮರಾಠಿಯವರಲ್ವಾ, ತಮಿಳವರಲ್ವಾ, ಬದಮಾಷು ಒಳ್ಳೆದನ್ನ ಕೆಟ್ಟದ ಎಲ್ಲ ಮಾತಿನ ಹೋಗಾಗ ಏನಾಗ್ತದೆ, ನಮ್ಮ ನಾವು ತುಚ್ಛೀಕರಿಸ್ತೀವಿ. ಇದಕ್ಕೆ ತಾವು ಏನು ಹೇಳ್ತೀರಿ ಸರ್? ಅದೇ ಇಂಥ ಒಂದು ಸಭೆ ಸೇರಿದಾಗ ಇಸ್ ಇಟ್ ದಟ್ ಓಕೆ ಯೂಸಿಂಗ್ ಸಚ್ ಪ್ಲಾಟ್ಫಾರ್ಮ್ ನಾವು ಕನ್ನಡದವರು ಬದಮಾಷನ ಅಂದ್ರೆ ಸಾಹಿತ್ಯಗಳು ಬದಮಾಷರಲ್ವೋ, ನಾವು ಈಗ ಬದಮಾಷರಲ್ವೋ ಬದಮಾಷರಲ್ವೋ, ದೋ ವಿ ಯೂಸ್ ವರ್ಡ್ಸ್ ಇನ್ ಎ ಲೈಟರ್ ವೇ, ಐ ಥಿಂಕ್ ಇಟ್ ಮೇಕ್ಸ್ us think very deeply sir. ಆನಂದ್ಜಿ ಜುಂಜಾರವಾಡವರು ತಾವೇ ಹೇಳಿ ಸರ್, ಅಲ್ಲ ಯು ಹ್ಯಾವ್ ಯೂಸ್ಡ್ ಮಾತಿನ ಹೋಗನಾಗ ಹೇಳ್ತಾ ಇರುತ್ತೆ ಬೇಂದ್ರವ್ರ ಬಗ್ಗೆ ನಾವು ಲೈಟರ್ ಮ್ಯಾನ್ ನಾವು ಕನ್ನಡದವರು ಬದಮಾಷ್ ಜನ ಅಂದ್ರಿ. ಇನ್ನು ಸರ್ ವಿ ಆರ್ ಬದಮಾಷ್ ಅಂಡ್ ಅದರ್ ಪೀಪಲ್ ಆರ್ ನಾಟ್ ಬದಮಾಷ್. ಶಬ್ದ ಬಹಳ ಸಂಧಿ ಇರಬಹುದು, ಆದ್ರೆ ಅಗಾಧತೆ ನೋಡಿದಾಗ ಓಹೋ ನಮ್ಮವ್ರು ನಾವು ಕನ್ನಡದ ಬದಮಾಷ್ ಜನ ಅಂತ ಹೇಳಿ ಸರ್. ಐ ವುಡ್ ಲೈಕ್ ಟು ಆಸ್ಕ್ ಯುವರ್ ಎಕ್ಸ್ಪ್ಲನೇಷನ್ ಸರ್. ನಾ ಹೇಳೋದು ಬೇಂದ್ರೆ ಅವರ ಸುತ್ತಮುತ್ತಲು ಬೇಂದ್ರೆ ಅವರನ್ನ ತಿಳ್ಕೊಂಡವರು, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವವರು ಅಂತ ಏನೊಂದು ಜಗತ್ತದ, ಆ ಜಗತ್ತಿನೊಳಗಿನ ಒಂದು ಅಲ್ಪಸಂಖ್ಯಾತ ಜನರ ಬಗೆಗಿನ ಮಾತು. ಅಲ್ಲ ಸರ್, ನೀವು ಹಾಗೆ ಹೇಳೋದು ಮತ್ತೆ ಮಾತಿನ ಹೋಗಲಾಗಿನ ಮತ್ತೆ ನಾವು ಅಲ್ಲ ಸರ್, ಎರಡನೇದು ಬೇಂದ್ರೆ ಅವರಿಗೆ ಆಗಿರುವ ಅನ್ಯಾಯಗಳ ಪಟ್ಟಿಯನ್ನ ನೀವು ವಾಚ್ಯವಾಗಿ ಸ್ಪಷ್ಟವಾಗಿ ಒಂದು ಲಿಸ್ಟ್ ಔಟ್ ಮಾಡಿಕೊಡ್ಬೋದು. ಅಂದ್ರೆ ಕಾನ್ಷಿಯಸ್ಲಿ ಬೇಂದ್ರೆ ಅವರಿಗೆ ಅಪಮಾನ ಮಾಡುವುದಕ್ಕಾಗಿಯೇ ಅವರಿಗೆ ಸನ್ಮಾನಕ್ಕೆ ಕರೆದ ಯೂನಿವರ್ಸಿಟಿಗಳು ಅಲ್ಲ. ಹೀಗಿರುವುದರಿಂದ ನಾನು ನನ್ನ ಮಾತಿನ ಹಿಂದಿನ ಶಾಬ್ದಿಕವಾದ ತಪ್ಪುಗಳೇನೇ ಇರಲಿ, ಭಾವದ
ಆಕ್ರೋಶ ಏನು ಅಂದರೆ ಬೇಂದ್ರೆಯವರನ್ನು ಸರಿಯಾಗಿ ಅರ್ಥವಾದರೂ ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಾರದು ಅನ್ನುವ ಹಠದಿಂದ ಅವರನ್ನು ಮಿಸ್ಇಂಟರ್ಪ್ರೆಟ್ ಮಾಡಿದ ಒಂದು ದೊಡ್ಡ ಕೆಲಸ. I felt it very sincere. I don't know. ಉದ್ದೇಶಪೂರ್ವ ಹೇಳುತ್ತಲ್ಲ ಮೇಡಮ್, ನಾವು ಉದ್ದೇಶಪೂರ್ವ ಹೇಳ್ತಾನೆ ಇಲ್ಲ. ಒಂದು ಮಾತು ಹೇಳ್ತೀನಿ. ಬೇಂದ್ರೆಯವರು ಮೂಲ ಮರಾಠಿಗರು ಅನ್ನುವ ಒಂದು ವಿಷಯದಲ್ಲಿ ಕನ್ನಡದ ಆಯಕಟ್ಟಿನ ಜನಸಾಮಾನ್ಯರಾಗಿದ್ದು ಅಥವಾ ಬೇಂದ್ರೆಯವರನ್ನ ಒಂದು ಮಟ್ಟದಲ್ಲಿ ಅವರನ್ನ ನೇಪಥ್ಯಕ್ಕೆ ಸರಿಸಿ ಮುಂದೊಂದು ದಿನ ತಾವು ಅವರ ಒಂದು ಪ್ರೌಢಿಮೆಯನ್ನ ಹತ್ತಿಕ್ಕುವಂತ ಪ್ರಯತ್ನಗಳು ಖಂಡಿತವಾಗಿಯೂ ನಡೆದಿದೆ. ಅದು ಆನಂದ್ ಸರ್ಗೆ ನಾನು ಸಮರ್ಥವಾಗಿ ನಾನು ಅದನ್ನು ಹೇಳ್ತೀನಿ. ಇಲ್ಲಿ ಅವರು ಉದ್ದೇಶಪೂರ್ವಕವಾಗಿ ಕನ್ನಡಿಗರನ್ನ ಬದಲಾಯಿಸಿಲ್ಲ. ಯಾಕಂದ್ರೆ ಇದು ನವೆಂಬರ್ ನಾವು ಮಾತನ್ನು ಲೆಕ್ಕ ಹಾಕಿ ಬೇರೆಯವರು ಲೆಕ್ಕ ಹಾಕಿ ಬರ್ತಾರೆ. ಸಂಖ್ಯಾಶಾಸ್ತ್ರ ಹೇಳ್ತಾರೆ ಪ್ರತಿಯೊಂದು ಏನು ಮರಾಠಿ ಅವ್ರು ಏನು ಸ್ಟಡಿ ಮಾಡ್ಯಾರ ಹೇಳ್ರಿ. ನಾ ಹೇಳ್ತಾರೋ ಮಾತಿನ ಹೋಗಲ್ಲ. ಇಟ್ ವಿಲ್ ನಾಟ್ ಬಿ ಟೇಕನ್ ಇನ್ ಎ ಗುಡ್ ಸ್ಪಿರಿಟ್ ಬೈ ಆಲ್ ದ ಪೀಪಲ್. ಹೇಳ್ತಿ ಕೇಳ್ರಿ ಮೇಡಮ್, ಸಾಹಿತ್ಯ ಸೆಕ್ಟರ್ ಕೂತೀರಿ ನೀವು ಮಾತಾಡ್ತೀರಿ, ಈಗ ಒಬ್ಬರ ಮಾತಾಡಿದಾಗ ಜನ ಎಕ್ಸೆಪ್ಟ್ ಮಾಡುದಿಲ್ಲ. ಲಿಸನ್ ಟು ಮೀ, ನಾನು ಅವ್ರಿಗೆ ಹೀಗೆ ಇಲ್ಲ ಇದನ್ನು ಹೇಳ್ತೇವೆ ಒಂದೇ ಈ ದೊಡ್ಡ ಮಗ ಅಂತ ಹೇಳಿ ಕನ್ನಡಿಗರು ನಾವು ಬದ್ಮಾಷರಿಗೆ ಹೇಳಿ ನೋಡ್ರಿ ತಾಕತ್ತು ಸರ್